ನಮಸ್ತೆ ವೀಕ್ಷಕರ, ಕಲೆಗಾರನಲ್ಲೊಬ್ಬ ಸಂಗೀತಗಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಖಿಲ ಆಗರಿ. ಇವರು ಚಿತ್ರಕಲೆಗೆ ಸೈ ಅಂತ ಹೇಳುವವರು, ಜೊತೆಗೆ ಸಂಗೀತಕ್ಕೂ ಜೈ ಅಂತ ಹೇಳುವವರು. ತುಳುನಾಡಿನ ಕೀರ್ತಿಯನ್ನ ದೇಶ ವಿದೇಶದಲ್ಲಿ ಪಸರಿಸ್ತಾ ಇರುವವರು. ಇವರು ಬೇರೆ ಯಾರು ಅಲ್ಲ, ದೇವಿ ಕಿರಣ್ ಗಣೇಶಪುರ. ಬನ್ನಿ ಅವರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ಈಗ ಟೈಟಲ್ ನಾನು ಹಾಗೆ ಹೇಳಿರುವಂತೆ ಕಲಾಗಾರನಲ್ಲೊಬ್ಬ ಸಂಗೀತಗಾರ. ಅದು ಹೇಗೆ ಅಂತ, ಕಲೆಯಲ್ಲಿ ನೀವು ಸಾಕಷ್ಟು ಸಾಧನೆಯನ್ನ ಮಾಡಿದ್ದೀರಿ, ಅಲ್ಲಿ ಒಬ್ಬ ಸಂಗೀತಗಾರ ಹೇಗೆ ಬಂದ ಅಂತ? ನಾನು ಶುರುವಿಗೆ ಕಲ್ತದ್ದೇ ಚಿತ್ರಕಲೆ, ಅದನ್ನು ಅದು ಅಲ್ಲಿ ಇತ್ತು. ಆಗಿರುವಾಗ ನಾನು ಸಂಗೀತ ಒಂದು ಆರ್ಕೆಸ್ಟ್ರಾ ಎಲ್ಲ ಹೋಗ್ತಾ ಇದ್ದೆ. ಈಗ ಹೋಗ್ತಾ ಇರುವಾಗ ಅವತ್ತಿನಿಂದಲೇ ಹೋಗ್ತಾ ಇದ್ದೆ. ಆವತ್ತಿನಿಂದ ಹೋಗ್ತಾ ಇದ್ದೆ. ಹಾಗೆ ಇದನ್ನು ಚಿತ್ರ ಒಂದು ಬಿಡಿಸುವ ಅಂತ ಒಂದು ಅಭಿಪ್ರಾಯ ಬಂತು ನನಗೆ. ಹಾಗೆ ಫಸ್ಟ್ ಸ್ಟೇಜಲ್ಲಿ ಒಂದು ಹನುಮಂತಂದು ನಾನು ಚಿತ್ರ ಬಿಡಿಸಿದೆ. ಅದು ಕೂಡ ಕುವೆಟಲ್ಲಿ ಪ್ರಥಮವಾಗಿ ಬಿಡಿಸಿದ್ದೆ ಅಲ್ಲಿ. ಆದ ನಂತರ ನನಗೆ ಅದು ವೇದಿಕೆಯೇ ಒಂದು ಚಿತ್ರಕಲೆ ವೇದಿಕೆಯಾಗಿ ಹೋಗಿತ್ತು. ನಾನು ಸಂಗೀತಕ್ಕೆ ಸ್ವಲ್ಪ ಬ್ರೇಕ್ ಕೊಟ್ಟೆ. ಅದಕ್ಕೆ ಮುಂದೆ ಹೋಗಿ ಈಗ ಸ್ಟಾರ್ಟಿಂಗ್ ಇಂದ ಸಂಗೀತಗಾರ ಆಗಿದ್ದು? ಹೌದೌದು, ಸಂಗೀತಗಾರ ಆಗಿದೆ. ಚಿಕ್ಕ ವಯಸ್ಸಿನಿಂದಲ್ಲ, ಸಾಧಾರಣ ನಾವು ಸಂಗೀತ ಕಲೀಲಿಲ್ಲ. ಹಾಗೆ ಚಿತ್ರಕಲೆಯನ್ನ ಕಲಿಯುವುದಕ್ಕಿಂತ ಮುಂಚೆ ಸಂಗೀತವನ್ನ ಕಲಿತ? ಇಲ್ಲ, ಫಸ್ಟ್ ಚಿತ್ರಕಲೆಯೇ ಕಲ್ತದ್ದು. ನಾನು ಆರ್ಟಿಸ್ಟ್, ಬ್ಯಾನರ್ ಬರೆಯುವುದು, ಬೋರ್ಡ್ ಬರೆಯುವುದು, ಆ ತರ ಚಿತ್ರಗಳನ್ನು ಬಿಡಿಸ್ತಾ ಇದ್ದೆ. ಲೈವ್ ಅಲ್ಲಿ ವೇದಿಕೆಯಲ್ಲಿ ಮತ್ತೆ ಬಿಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ವೇದಿಕೆ ಮತ್ತೆ ಸ್ಟಾರ್ಟ್ ಮಾಡಿದ್ದೆ ಅದನ್ನ. ಈ ಕಲೆಗೆ ಪ್ರೋತ್ಸಾಹ ನೀಡಿದವರು ಅದು ಎಲ್ಲಿಂದ ಬಂತು ಅಂತ ನಿಮ್ಗೆ? ನಾನೊಬ್ಬ ಕಲಾಗಾರನಾಗಬೇಕು ಅಂತ ಯಾವಾಗ ಅನಿಸಿತ್ತು, ಯಾವ ಏಜ್ ಅಲ್ಲಿ ಅನಿಸಿತ್ತು? ನನಗೆ ನನ್ನ ಗುರುಗಳು ಪದ್ಮನಾಭ ಸರ್, ಸುರತ್ಕಲ್ನವರು. ಅವರು ಮೂರ್ತಿ ಎಲ್ಲ ಮಾಡ್ತಾರೆ, ಪೇಂಟಿಂಗ್ ಎಲ್ಲ, ಚಿತ್ರ ಎಲ್ಲ ಬಿಡಿಸ್ತಾರೆ. ನಾನು ಅವರಲ್ಲಿ ಒಂದು 3 ವರ್ಷ ಪ್ರಾಕ್ಟೀಸ್ ಮಾಡಿದ್ದೆ. ತದನಂತರ ಅಲ್ಲಿಂದ ಬಂದು ಚಿತ್ರ ಲೈವಲ್ಲಿ ಬಿಡಿಸ್ತಾ ಇರಲಿಲ್ಲ, ಸಂಗೀತ ಆಡ್ತಾ ಇದ್ದೆ, ಆರ್ಕೆಸ್ಟ್ರಾಗೆಲ್ಲ ಹೋಗಿ ಆಡ್ತಾ ಇದ್ದೆ. ಹಾಗಿರುವಾಗ ಈ ಚಿತ್ರಗಳನ್ನು ಬಿಡಿಸುವಂತಾಯಿತು. ನನಗೆ ತುಂಬ ಪ್ರೋತ್ಸಾಹ ಮಾಡಿದರು ನನ್ನ ಗುರುಗಳು. ನೀನು ಈ ಥರ ಒಂದು ಸ್ಟೇಜಲ್ಲೆಲ್ಲ ಚಿತ್ರಗಳನ್ನು ಬಿಡಿಸು, ಒಳ್ಳೆಯದಾಗ್ತದೆ ಅಂತ ಹೇಳಿ ನಾನು ಈ ಥರ ಮಾಡಿದೆ. ನೀವು ಚಿಕ್ಕ ವಯಸ್ಸಲ್ಲಿ ಅಂದರೆ ಸ್ಕೂಲಿಗೆ ಹೋಗೋ ಟೈಮಲ್ಲೇ ಈ ಚಿತ್ರಕಲೆ ಎಲ್ಲ ಮಾಡ್ತಾ ಇದ್ರಿ? ಹೌದು, ನಾನು ಆಸಕ್ತಿ ಇತ್ತು. ಆಸಕ್ತಿ ಇತ್ತು ಆ ಟೈಮಲ್ಲಿ. ಈ ಇದಕ್ಕೆಲ್ಲ ಕಾಂಪಿಟೇಷನ್ಗೆ ಹೋಗುವಾಗೆಲ್ಲ ನಾನೇ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಎಲ್ಲ ಚಿತ್ರಕಲೆಯಲ್ಲೆಲ್ಲ ನಿಮಗೆ ಸಿಗ್ತಿತ್ತು? ಎಲ್ಲ ಬಾಚಿಕೊಳ್ತಾ ಇದ್ದೆ. ಆ ಥರ ಬಂದಂಥ ಕಲೆಯಾಗಿ ಒಂದೊಂದೇ ಕಲೆಯನ್ನು ನನಗೆ ದೇವರು ಕೊಟ್ಟ ವರ ಅಂತ ಹೇಳ್ಬೇಕು ಅಷ್ಟೇ. ಸಪೋರ್ಟಿವ್ ಆಗಿ ಯಾರೆಲ್ಲ ನಿಂತಿದ್ರು ಅಂತ? ನನಗೆ ತುಂಬ ಜನ ಸಪೋರ್ಟ್ ಮಾಡಿದ್ರು. ಮತ್ತೆ ನಾನು ವೇದಿಕೆಗೆ ಹೋಗುವಾಗ ತುಂಬ ಜನ ಸಪೋರ್ಟ್ ಮಾಡಿದ್ರು. ಮೊದಲಿಗಾಗಿ ನನಗೆ ಗುರುಗಳು ನನ್ನ ಪದ್ಮನಾಭ್ ಸರ್, ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ನನಗೆ ತುಂಬ. ವೇದಿಕೆಗೆ ಬಂದ ಮೇಲೆ, ಒಂದು ಫೇಮ್ ಬಂದ ಮೇಲೆ ಸಪೋರ್ಟ್ ಮಾಡುವವರು ಒಂದು ಸೈಡ್ ಆದ್ರೆ, ಬಾಲ್ಯದಿಂದ ಸ್ಟಾರ್ಟಿಂಗ್ ಸ್ಟೇಜ್ ಇರತ್ತಲ್ಲ, ಅಲ್ಲಿಂದ ಸಪೋರ್ಟ್ ಮಾಡಿರೋರು ಯಾರೆಲ್ಲ? ಅಲ್ಲಿಂದ ಸಪೋರ್ಟ್ ಮಾಡಿದ ನನ್ನ ತಂದೆ ತಾಯಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರು ನನಗೆ ಈ ಕೆಲಸಕ್ಕೆ ಹೋಗ್ಬೇಕಂದ್ರೆ ಆಗಿನ ಆ ಟೈಮಲ್ಲಿ ನಮಗೆ ಪೇಮೆಂಟ್ ಎಲ್ಲ ಇಲ್ಲ, ತುಂಬ ಕಷ್ಟ. ಆಗಿರುವಾಗ ಪೇಮೆಂಟ್ ಇಲ್ಲದಿದ್ದರೂ ಪರವಾಗಿಲ್ಲ, ನೀನು ಇದನ್ನೇ ಕಲಿಬೇಕಂತ ತುಂಬ ಒತ್ತಾಯದಿಂದ ಕಲಿಸಿದ್ರು. ಆ ಕಲಿಸಿದಂಥ ಒಂದು ವೇದಿಕೆ ಈಗ ದೊಡ್ಡ ವೇದಿಕೆಯಾಗಿ ಒಂದು ಅವಾಗಲೇ ನಿಮ್ಮನ್ನ ಇದಕ್ಕೆಲ್ಲ ಚಿತ್ರಕಲೆ ಕ್ಲಾಸಿಗೆಲ್ಲ ಕಲಿಸ್ತಾ ಇದ್ರು. ಅವರ ಆಸೆ, ಅಪ್ಪ ಅಮ್ಮನ ಆಸೆ, ನನ್ನ ಮಗ ಒಬ್ಬ ಕಲಾಗಾರ ಆಗ್ಬೇಕು ಅಂತ. ಹೌದೌದು, ಪೇಮೆಂಟ್ ಸಿಗದಿದ್ರು ಕೂಡ ಒಂದು ಕಲಾಗಾರನ ಆಗಬೇಕು ಅಂತ ತುಂಬ ಆಸೆ ಇತ್ತು. ಅವರ ಆಸೆಗೆ ತಕ್ಕ ನನ್ನೊಂದು ತುಂಬ ದೊಡ್ಡ ವೇದಿಕೆಗಳು ಸಿಕ್ತು ನನಗೆ. ನಿಮ್ಮ ಫಸ್ಟ್ ವೇದಿಕೆ ಯಾವುದು? ನನ್ನದು ಫಸ್ಟ್ ವೇದಿಕೆ ಅಂದರೆ ನಮ್ಮದೇ ಊರಿನಲ್ಲಿ ಚಿಕ್ಕ ವೇದಿಕೆಯಲ್ಲಿ ಹೋಗ್ತಿದ್ದೆ. ಆಮೇಲೆ ಸಡನ್ ಆಗಿ ಒಂದು ಗಲ್ಫಿದ್ದು ನಮಗೆ ಶೋ ಸಿಕ್ತು, ದೊಡ್ಡ ವೇದಿಕೆ. ಅದು ತುಂಬ ಎದುರುವಂಥದ್ದು ವೇದಿಕೆ. ದೊಡ್ಡ ಕಲಾವಿದರ ಮುಂದೆ ನಾವು ಆಡುವಂಥ, ಚಿಕ್ಕ ಕಲಾವಿದರು ಅವರೊಟ್ಟಿಗೆ ಆಡಿದೆವಂತ, ಅದೇ ದೊಡ್ಡ ವೇದಿಕೆ ನಮಗೆ. ಓಕೆ, ಈಗ ಫಸ್ಟಿಗೆ ನಿಮ್ಮ ಸ್ಟೇಜ್ ಹತ್ತಿದ್ದು ಯಾವಾಗ ಅಂತ? ಫಸ್ಟಿಗೆ ನಾನು ಸ್ಟೇಜ್ ವೇದಿಕೆಗೆ ಹೋದ ಒಂದು 15 ವರ್ಷಕ್ಕಿಂತ ಮುಂಚೆ. 15-20 ಅದು ಸರಿಯಾಗಿ ನೆನಪಿಲ್ಲ ನನಗೆ. ಒಂದು ಚಿಕ್ಕ ವೇದಿಕೆಗೆ ನಾನು ಹೋಗಿದ್ದೆ, ಒಂದು ಹಾಡು ಆಡಲಿಕ್ಕೆ. ಹಾಡಿಗೋಸ್ಕರ ನಾನು ವೇದಿಕೆಗೆ ಹೋದದ್ದು. ಚಿತ್ರಕಲೆಗೆ ನಂತರ ಹೋದದ್ದು. ಅದ ಹೋದ ನಂತರ ನಾನು ಹಿಂದೆ ನೋಡಲಿಲ್ಲ. ತುಂಬ ವೇದಿಕೆಗೆ ದೊಡ್ಡ ತಿರುಗಲಿಲ್ಲ. ಆಮೇಲೆ ತುಂಬ ಅವಕಾಶ ಬಂತು, ದೊಡ್ಡ ವೇದಿಕೆ ಬಂತು, ದೊಡ್ಡ ಗಣ್ಯರ ಎದುರಿನಲ್ಲಿ ಚಿತ್ರ ಬಿಡಿಸುವಂತ ಅವಕಾಶ ಸಿಕ್ತು, ಹಾಡಾಡುವಂತ ಅವಕಾಶ ಸಿಕ್ತು. ಆ ಕ್ಷಣ ಹೇಗಿತ್ತು ಅಂತ? ಈಗ ಗಣ್ಯರ ಅವರ ಒಂದು ಸಮ್ಮುಖದಲ್ಲಿ ನೀವು ಚಿತ್ರವನ್ನ ಬಿಡಿಸುವಂತದ್ದಾಗಿರ್ಬೋದು, ಆ ಕ್ಷಣ ನಿಮ್ಗೆ ಹೇಗೆ ಅನಿಸುತ್ತೆ? ಅದು ಯಾವ ಥರ ಇರ್ತದೆ ಅಂದರೆ, ಒಂದು ಹಾಡು ಮುಗಿಸಿದ ಒಳಗೆ ನಾವು ಒಂದು ಚಿತ್ರವನ್ನು ಬಿಡಿಸಬೇಕು. ಅದು ಇರುವುದೇ 4 ನಿಮಿಷ, 4.25 ನಿಮಿಷ. ಅದರ ಒಳಗೆ ಈ ಚಿತ್ರವನ್ನು ಬಿಡಿಸಿ ನಾನು ರೆಡಿ ಮಾಡಿರಬೇಕು. ಇಲ್ಲ ಅಂದರೆ ಅವರು ಹಾಡಿ ಹೋಗ್ತಾರೆ, ನಾನೊಬ್ಬನೇ ವೇದಿಕೆಯಲ್ಲಿ ಇರಬೇಕು. ಆ ಥರ ಅದೊಂದು ಚಾಲೆಂಜ್ ಆಗಿರ್ತದೆ.
ಅದು ಕೂಡ ಬಿಡಿಸುವಂಥ ಚಿತ್ರಗಳು ನಮಗೆ ಕರೆಕ್ಟ್ ಅವರಿಗೆ ಜನಗಳಿಗೆ ಕಾಣುವ ಹಾಗೆ ಒಂದು ನೋಡುವ ಹಾಗೆ ಇರಬೇಕು ಮಾಡುವಾಗ. ಅದಕ್ಕೆ ತಕ್ಕ ಪ್ರಾಕ್ಟೀಸ್ ಸಹ ಮಾಡಬೇಕು ನಾವು. ಇಲ್ಲಾಂದರೆ ಏನೋ ಒಂದು ಬಿಡಿಸಿ ಏನೋ ಒಂದು ಆಗಿ ಆಗ್ಲಿಕ್ಕೆ ಆಗಲ್ಲ. ದೊಡ್ಡ ದೊಡ್ಡ ಜನರ ಮುಂದೆ ದೊಡ್ಡ ವೇದಿಕೆಯಲ್ಲಿ ಆಡುವ ಚಿತ್ರ ಬಿಡಿಸುವಾಗ ಇಷ್ಟರವರೆಗೆ ಯಾವುದು ಕೂಡ ಫೈಲ್ ಆಗಲಿಲ್ಲ ದೇವರ ದಯದಿಂದ. ಮತ್ತೆ ಅದಕ್ಕೆ ಎಷ್ಟು ದಿನದ ಪ್ರಾಕ್ಟೀಸ್ ಬೇಕು? ಪ್ರಾಕ್ಟೀಸ್ ಈಗ ಸಾಧಾರಣ ನಾನು ಎಲ್ಲ ಪ್ರಾಕ್ಟೀಸ್ ಮಾಡಿದೆ. ಮೊದಲು ಒಂದು 2-3 ದಿವಸ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಒಂದು ಚಿತ್ರ ಮಾಡಬೇಕಾದ್ರೆ 2-3 ದಿವಸ ತುಂಬ ಬಟ್ಟೆಗಳು ವೇಸ್ಟ್ ಆಗ್ತಾಯಿದ್ದು, ಗಮ್ ವೇಸ್ಟ್ ಆಗ್ತಿದ್ದು. ಹಾಗೆ ಹೀಗೆ ಸ್ವಲ್ಪ ಪ್ರಾಕ್ಟೀಸ್ ಆಗಿ ತೊಂದರೆ ಇಲ್ಲ ದೇವರದಿಂದ. ಈಗ ನಿಮ್ಮ ಗುರುಗಳಿಗೆ ಏನು ಅನಿಸ್ತದೆ ಅವತ್ತು ನಾನು ಕಲಿಸಿಕೊಟ್ಟದಕ್ಕೆ ಅಪ್ಪಟ ಶಿಷ್ಯ ಅಂತ? ಅವರಿಗೆ ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ನಾನು ಕಲಿಸಿದಂಥ ಒಬ್ಬ ಶಿಷ್ಯ ನನ್ನಗಿಂತ ಹೆಚ್ಚು ಬೆಳೆದ್ರೆ ಅಂದರೆ ಅವರಿಗೆ ಒಂದು ಖುಷಿ ಅಲ್ಲ. ಹೌದು. ಅವ್ರು ಏನು ಹೇಳ್ತಾರೆ ಮತ್ತೆ ಏನಿಲ್ಲ, ನಮಗೆ ಪ್ರತಿ ವೇದಿಕೆ ಹತ್ತುವಾಗ ನಾನು ಅವರನ್ನು ನೆನಪಿಸ್ಕೊಳ್ತೇನೆ. ಮತ್ತು ಏನಾದರೂ ಒಂದು ಅದಕ್ಕೆ ಪರಿಹಾರ ಏನಾದರೂ ಮಾಡಬೇಕು, ಹೀಗೆ ಮಾಡು ಅಂತ ಹೇಳಿದರೆ ಅವರಿಗೆ ನನಗೆ ಒಂದು ಪರಿಹಾರ ಕೊಡ್ತಾರೆ. ನೀನು ಈ ಥರ ಮಾಡಿದರೆ ಒಳ್ಳೆಯದಾಗ್ತದೆ, ಈ ಥರ ಮಾಡು, ಆ ಥರ ಅವರ ಮಾತುಗಳನ್ನೆಲ್ಲ ಕೇಳಿ ಇಷ್ಟರವರೆಗೆ ಬಂದಿದ್ದೇನೆ. ನೆಕ್ಸ್ಟ್ ಈಗ ಸಂಗೀತಗಾರರಾಗಿ ಈಗ ಸಂಗೀತ ಕ್ಲಾಸಿಗೆ ಏನಾದರೂ ಹೋಗಿದ್ದೆ? ಇಲ್ಲ, ಸಂಗೀತ ನಾನು ಕಲೀಲಿಲ್ಲ. ನಾನು ಅದೇ ಹೇಳಿದಲ್ಲ, ನನಗೆ ಒಂದು ದೇವರ ದಯ ಅಂತ ಹೇಳಬೇಕು. ಸಂಗೀತ ಹೀಗೆ ನೋಡಿ ಹಾಡಿ ಅದ್ರಲ್ಲಿ ತಾಳ ಶ್ರುತಿ ಅದು ತೊಂದರೆ ಇಲ್ಲ, ದೇವರ ಆಗ್ತಾ ಉಂಟು. ನೀವೇ ಕಲ್ತಿರೋ? ಹೌದೌದು. ಮತ್ತೆ ಫ್ರೆಂಡ್ಸ್ನೆಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದರು. ಆದ ಸಪೋರ್ಟ್ನಿಂದ ನಾನು ಹಾಡುವಂಥ ಸ್ವಲ್ಪ ಗಾಯಕನಾದೆ. ಮತ್ತು ಒಂದು 2-3 ಆಲ್ಬಮ್ ಗೀತೆಗೆ ಕೂಡ ಹಾಡಿದ್ದೆ. ತುಳುವಿನಲ್ಲಿ ಬಂದಂಥ ಒಂದು ಕುಡುವರಿ ಗೀತೆ ಆಗಿರ್ಬೋದು, ಅದು ಫೇಮಸ್. ಹೌದು, ತುಂಬ ಫೇಮಸ್ ಆಗಿದೆ. ಈ ಮಳೆಗಾಲದಲ್ಲೆಲ್ಲ ಅದನ್ನು ತುಂಬ ಜನ ತುಳುವರೆಲ್ಲ ಇಷ್ಟಪಡ್ತಾರೆ. ಅದು ಪ್ರಮಿಳಾ ದೀಪಕ್ ಪೆರ್ಮುದೆ ಅವರು ಸಾಹಿತ್ಯ ಬರೆದಂಥ ಒಂದು ಹಾಡು, ಕುಡುವರಿ ಬಿತ್ತಿದೆ ಉಂಡಾಯ್ ನಮ್ಮ ತುಳುನಾಡು ಅಂತ. ಒಂದು ವೀಕ್ಷಕರಿಗೋಸ್ಕರ ಹಾಡುತ್ತಾ ಇದಕ್ಕೆ. ಕುಡುವರಿ ಬಿತ್ತಿದೆ ಉಂಡಾಯಿ ತುಳುನಾಡು ವಾಪೊರ್ಲು ಏ. ಈ ಹಾಡಿನ ನಂತರ ಇನ್ನೊಂದು ನಾನು ಅದು ತುಂಬ ಒಂದು ಜನಗಳ ಕುಣಿಯುವಂಥ ಹಾಡಾಗಬೇಕಂತ ನಾವು ತುಂಬ ಕಷ್ಟಪಟ್ಟು ಮಾಡಿದ್ದು ಆ ಥರ. ಮತ್ತು ಇನ್ನೊಂದು ನನ್ನ ಇದರಲ್ಲಿ ಒಂದು ಮಾಡಿದೆ ನಾನು, ತುಳುವಪ್ಪೆ ಮಟ್ಟೆಲ ಅಂತ. ಅದು ಶಶಿಕಲಾ ಅವರ ಒಂದು ಲಿರಿಕ್ಸ್ ಬರೆದಿದ್ರು, ತುಳುವೆರೆಂಕುಳು ಅಂತ. ಅದು ಕೂಡ ತುಂಬ ವೈರಲ್ ಆಯಿತು. ಅದು 3-4 ಜನ ಹಾಡಿದೆವು ನಾವು. ತುಂಬ ಖುಷಿ ಆಯಿತು ನನಗೆ. ಅದೊಂದು ಜನಗಳೆಲ್ಲ ಒಂದು ಅಕ್ಸೆಪ್ಟ್ ಮಾಡಿದ್ರಲ್ಲ ಅಂತ. ಹೌದು, ಈ ಹಾಡನ್ನು ಇವರೇ ಮಾಡಿದ್ರಲ್ಲ ಅಂತ. ಅದಕ್ಕೆ ಎಲ್ಲಿ ಹೋದ್ರೂ ಕೂಡ ನಾವು ಇದೇ ಹಾಡನ್ನು ಇವರೇ ಮಾಡಿದಂತ ಹೇಳುವಾಗ ನಮಗೆ ಒಂದು ಖುಷಿ ಆಗ್ತದೆ. ಮತ್ತು ಈ ಥರ ತುಳುವಿನಲ್ಲಿ ಕೆಲವು ಸಾಂಗ್ಗಳನ್ನು ಮಾಡಿದ್ದೆ, ದೇವರದ್ದೆಲ್ಲ. ತುಳುವಿದ್ದು ಜಾಸ್ತಿ ಮಾಡಿದ್ದೀನಿ. ಕನ್ನಡದಲ್ಲಿ ತುಳುನಾಡಲ್ಲ ನಮ್ಮದು. ಹೌದು. ಈಗ ನೀವು ವಿದೇಶದಲ್ಲಿ ಹೋಗಿ ಕೆಲವೊಂದು ಚಿತ್ರವನ್ನ ಬಿಡಿಸಿದ್ರ ಅಂತ ಕೇಳ್ಪಟ್ಟೆ. ಅದ್ರ ಸ್ಟೋರಿ ಯಾವ ರೀತಿಯಾಗಿ ಅವಕಾಶ ಸಿಕ್ಕಿತು ನಿಮಗೆ? ರಾಜ್ ಭಂಡಾರಿ ಅಂತ ಇದ್ರು ಒಬ್ರು, ಅವರು ಕುವೇಟಲ್ಲಿ ಇರೋದು. ಅವರೊಂದು ನನಗೆ ನನ್ನ ಚಿತ್ರಕಲೆಯನ್ನು ನೋಡಿ ಒಂದು ಅವಕಾಶ ಕೊಟ್ಟರು. ಫಸ್ಟ್ ಅಲ್ಲಿಗೆ ನಾನು ಒಂದೇ ಸ್ಥಳಕ್ಕೆ 2 ಬಾರಿ ಹೋದೆ, ಕುವೇಟಿಗೆ. ಆ ಥರ ಒಂದು ಬಾರಿ ಹೋಗುವಾಗ ನನಗೆ ಬೇರೆ ಚಿತ್ರ ಕೊಟ್ಟರು. ಫಸ್ಟು ಹನುಮಂತಂದೆಲ್ಲ ಚಿತ್ರ ಬಿಡಿಸಿದೆ. ಹಾಡುಗಾರನಾಗಿ ಹೋದದ್ದು ನಾನು ಕುವೇಟಿಗೆ. ಹಾಡುಗಾರನಾಗಿ ಹೋದ ಮೇಲೆ ಒಂದು ಚಿತ್ರವನ್ನು ಬಿಡಿಸಿದೆ. ಅದು ಚಿತ್ರ ಅವರಿಗೆ ತುಂಬ ಖುಷಿಯಾಗಿ ನೆಕ್ಸ್ಟ್ ಇಯರ್ ನನಗೆ ಚಿತ್ರ ಕಲಾವಿದನಾಗಿ ಕರೆದ್ರು. ಅದು ಜಗದೀಶ್ ಪುತ್ರ ಅವರೆಲ್ಲ ನಾವು ಒಟ್ಟಿಗೆ ಟೀಮ್ ಆಗಿ ಹೋದೆವು. ಆವತ್ತು 2-3 ಚಿತ್ರಗಳನ್ನು ಬಿಡಿಸಿದ್ದೇನೆ. ನಮ್ಮ ನರೇಂದ್ರ ಮೋದಿ ಆಗ್ಬೋದು, ಮತ್ತು ಕುವೆಂಪು, ಮಹಾತ್ಮ ಗಾಂಧಿ ಅವರದೆಲ್ಲ ಚಿತ್ರ ಬಿಡಿಸಿದ್ದೇನೆ. ತುಂಬ ಖುಷಿ ಆಯಿತು. ಆಮೇಲೆ ಬಂದ ನಂತರ ನನಗೆ ತುಂಬ ಅವಕಾಶ ಸಿಕ್ತು. ಚಿತ್ರಗಳನ್ನೆಲ್ಲ ಹೇಗೆ ಕಲಿತೀರಾ ಅಂತ? ಫಸ್ಟಿಗೆ ಅವರು ನಮಗೆ ಚಿತ್ರ ಹೇಳ್ತಾರೆ, ಯಾವುದು ಚಿತ್ರ ಬಿಡಿಸ್ಬೇಕಂತ. ನಾನು ಅವರ ಮುಖವನ್ನ ಈಗ ಎಕ್ಸಾಂಪಲ್ ಈಗ ಪುನೀತ್ ರಾಜ್ಕುಮಾರ್, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರನ್ನು ತಗೊಳ್ಳೋದು, ಅವರೀಗ ಚಿತ್ರವನ್ನು ನೀವು ಫಸ್ಟ್ ನೋಡಿರ್ತೀರಿ, ಅಬ್ಸರ್ವ್ ಮಾಡ್ತೀರಿ. ನಾನೊಂದು 10-20 ಚಿತ್ರದಲ್ಲಿ ಒಂದು ಚಿತ್ರವನ್ನ ನಾನು ಆಯ್ಕೆ ಮಾಡ್ತೇನೆ. ನನಗೆ ಇದೇ ಚಿತ್ರ ನಾನು ಬಿಡಿಸ್ಬೇಕಂತ. ಅದು ಚಿತ್ರವನ್ನು ಪ್ರಾಕ್ಟೀಸ್ ಮಾಡಿ 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 ನನಗೆ ಆ ಕಣ್ಣು, ಮೂಗು ಅದೆಲ್ಲ ಕರೆಕ್ಟ್ ಇರಬೇಕು. ಕೂದಲೆದ್ರು ಅದೆಲ್ಲ ಚೇಂಜ್ ಮಾಡಿದ್ರು ಪರವಾಗಿಲ್ಲ, ನಮಗೆ ನೋಡುವಾಗ ಒಂದು ಪುನೀತ್ ರಾಜ್ಕುಮಾರ್, ಇವರು ಪುನೀತ್ ರಾಜ್ಕುಮಾರೇ ಆ ಥರ ಕಾಣಬೇಕಲ್ಲ. ಒಂದು ಸ್ವಲ್ಪ ಕಣ್ಣು ಆಚೆ ಈಚೆ ಆದ್ರೂ ಅದು ಚೇಂಜಸ್ ಆಗ್ತದೆ. ಮೇನ್ ಆಗಿರುವಂತದ್ದು ಕಣ್ಣು, ಮೂಗು. ಅಂದ್ರೆ ಒಂದು ಸ್ವಲ್ಪ ಆಚೆ ಈಚೆ ಆದ್ರೂ ಕೂಡ ಅದು ಫೋಟೋ ತನ್ನ ಶೇಪ್ ಅನ್ನ ಕಳೆದುಕೊಳ್ಳೋ ಚಾನ್ಸಸ್ ಇದೆ. ಹಾಗಾಗಿ ನೀವೀಗ ಇಷ್ಟು ಮಾಡಿದ್ರಲ್ಲ ಚಿತ್ರಕಲೆ, ಈಗ ಒಂದೊಬ್ರು ಸಿಂಗ್ ಮಾಡ್ತಾ ಇದ್ದಾರೆ ಇರುವಾಗ ನೀವು ಕಲೆನ ಚಿತ್ರವನ್ನ ಬಿಡಿಸ್ತೀರಿ. ಯಾವ್ದಾದ್ರು ಚಾಲೆಂಜಿಂಗ್ ಆಗಿದಾ? ಅಂದ್ರೆ ಇದು ಮುಗಿತಾ ಬಂತು, ನನ್ನ ಚಿತ್ರ ಆಗ್ಲಿಲ್ಲ, ಆ ಕ್ಷಣ ತುಂಬಾ ಅದೊಂದು ಸನ್ನಿವೇಶ ಬಹಳ ಒಂದು ನೀವು ಕೇಳಿದಂಥ ಪ್ರಶ್ನೆಗೆ. ಒಂದು ಪುನೀತ್ ರಾಜ್ಕುಮಾರ್ ಅವರ ಇದು ಕಾರ್ಯಕ್ರಮ ಇತ್ತು, ಇದು ಶ್ರದ್ಧಾಂಜಲಿ ಕಾರ್ಯಕ್ರಮ ಇತ್ತು. ನಾನು ಎಷ್ಟಾಗಿ ಜಾಸ್ತಿ ಚಿತ್ರ ಬಿಡಿಸಿದ್ದೆ ಪುನೀತ್ ರಾಜ್ಕುಮಾರ್ ಅದು. ಸಾಧಾರಣ ಒಂದು 40-50 ವೇದಿಕೆಯಲ್ಲಿ ಅವರದ್ದೇ ಚಿತ್ರಗಳನ್ನು ಬಿಡಿಸಿದ್ದೇನೆ. ಹೀಗಿರುವಾಗ ಗುರುಕಿರಣ್ ಅವರದೊಂದು ವೇದಿಕೆ ನನಗೆ ಸಿಕ್ಕಿತ್ತು.
ಅವರು ಅವರು ಹಾಡು ಆಡುವಾಗ ನಾನು ಈ ಕಡೆ ಅವ್ರದ್ದು ಚಿತ್ರ ಬಿಡಿಸ್ಲಿಕ್ಕಿತ್ತು ಪುನೀತ್ ರಾಜ್ಕುಮಾರ್ ಇತ್ತು. ಆಗ ಅವರು ಖುದ್ದಾಗಿ ನನ್ನ ಹತ್ರ ಬಂದು ಹೇಳಿದರು, ಇದು ಹಾಡಿರುವುದು 3 ನಿಮಿಷ, ನಿಮಗೆ ಬಿಡಿಸ್ಬಹುದಾ ಅಂತ. ನನಗೆ ತುಂಬ ಹೆದರಿಕೆ ಆಯಿತು, ಯಾಕಂದರೆ ಅವರು ದೊಡ್ಡ ಕಲಾವಿದರು, ಅವರ ಮುಂದೆ ನಾನು ಬಿಡಿಸೋದಂದ್ರೆ ಫೋಟೋ ಕೂಡ ಹೌದು ಪುನೀತ್ ರಾಜ್ಕುಮಾರ್. ಎಂತ ಮಾಡೋದು, ದೇವರ ನೆನೆಸಿ ಆಯಿತು ಬಿಡಿಸ್ತೇನೆ ಸರ್ ಹೇಳಿದೆ ನಾನು, ಖಂಡಿತವಾಗಿ ಬಿಡಿಸ್ತೇನೆ ಅಂತ. ಅವರು ಹಾಡು ಮುಗಿಸುವಾಗ ನನ್ನ ಚಿತ್ರ ಕರೆಕ್ಟಾಗಿದೆ. ಅವರಿಗೆ ತುಂಬ ಖುಷಿಯಾಗಿ ಬಿಡಿಸಿದೆ ಅಂತ ತುಂಬ ಚಾಲೆಂಜ್ ಆಗಿತ್ತು ಆ ಟೈಮ್. 3 ನಿಮಿಷದಲ್ಲಿ ಅದು ಬಿಡಿಸಿ 4.5 ನಿಮಿಷ ತಗೊಳ್ತೇನೆ ನಾನು ಒಂದು ಆರ್ಟಿಗೆ. ಆವತ್ತು ನಾನು 3 ನಿಮಿಷದಲ್ಲಿ ಮುಗಿಸಿದ್ದೇನೆ ಅದು ಫಸ್ಟ್ ಟೈಮ್. ಆ ಕ್ಷಣನೇ ತುಂಬಾ ತುಂಬಾ ಜನ ಇರ್ತಾರೆ ಎದುರು ಕಡೆ, ಏನ್ ಮಾಡ್ತಾರೆ ತುಂಬಾ ಕ್ರೌಡ್ ಇರುವಾಗ ಅವ್ರ ಹಾಡು ಮುಗಿಯುವಾಗ ನಮ್ದು ಮುಗಿಯದಿದ್ರೆ ಅಲ್ಲಿ ಒಂದು ನಾನು ಕರೆಕ್ಟ್. ನೆಕ್ಸ್ಟ್ ಸಂಗೀತ ಅಂತ ಬಂದ್ರೆ ಈಗ ನಿಮ್ಗೆ ಯಾವ ಹಾಡು ಇಷ್ಟ ಅಂತ, ಅಂದ್ರೆ ಫಸ್ಟಿಗೆ ನೀವು ಹಾಡಿದ್ದು ಯಾವುದು ಅಂತ? ನನಗೆ ಸಂಗೀತ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಹಾಡೆಲ್ಲ ನಾನು ಮೊದಲು ಹಾಡ್ತಾ ಇದ್ದದ್ದು, ತುಂಬಾ ಇಷ್ಟ ಅವ್ರದ್ದು ಹಾಡು ಹಾಡೋದಂದ್ರೆ. ಹೆಚ್ಚಾಗಿ ನಾನು ಅವರ ಹಾಡುಗಳನ್ನೇ ಸೆಲೆಕ್ಟ್ ಮಾಡ್ತಿದ್ದೆ. ಈಗೀಗ ಕೆಲವು ಟ್ರೆಂಡ್ಗೆ ತಕ್ಕ ಹಾಡಬೇಕಾಗ್ತದೆ, ಅದಕ್ಕೆ ಕೆಲವು ಸೆಲೆಕ್ಟ್ ಮಾಡಿ ಹಾಡ್ತೇನೆ. ಈಗ ಆರ್ಕೆಸ್ಟ್ರಾದಲ್ಲೆಲ್ಲ ಹೋಗ್ತೇನೆ ಕಾರ್ಯಕ್ರಮ ಎಲ್ಲ ಮಾಡ್ತೀರಿ. ನೆಕ್ಸ್ಟ್ ನಿಮ್ಮದೀಗ ಸಂಗೀತ ಇದರಲ್ಲಿ ಮುಂದುವರಿಯುವುದಂತ ಏನಾದ್ರೂ ಇದೆಯಾ, ಅಂದ್ರೆ ಸಂಗೀತ ಕ್ಷೇತ್ರದಲ್ಲಿ ಅಥವಾ ಕಲೆಗಾರನಾಗಿ ಅಥವಾ ಎರಡನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ? ನನಗೆ ಜಾಸ್ತಿ ಈಗ ಚಿತ್ರಕಲೆಯಲ್ಲೇ ಆಸಕ್ತಿ ಜಾಸ್ತಿ ಆಗಿದೆ. ನನಗೆ ಎಲ್ಲ ವೇದಿಕೆಯಲ್ಲೂ ಕೂಡ ಜನರು ಗುರುತಿಸುವಂಥ ನಂದು ಒಂದು ದೇವಿ ಕಿರಣ್ ಗಣೇಶ್ಪುರ ಇವರು ಚಿತ್ರಕಲಾವಿದರಂತ ಏನು ಹೇಳುವಾಗ ನಮಗೆ ಒಂದು ಖುಷಿ ಆಗ್ತದೆ. ಹಾಗೆ ನಾನು ಚಿತ್ರಕಲೆಯನ್ನು ಜಾಸ್ತಿಯಾಗಿ ಫೋಕಸ್ ಮಾಡ್ತಾ ಇದ್ದೇನೆ. ಸಂಗೀತ ಅಂದ್ರೆ ಒಂದು ಬ್ಯಾಲೆನ್ಸ್ ಇರ್ತದೆ. ಒಂದು ವೇದಿಕೆಯಲ್ಲಿ ಚಿತ್ರಕಲೆ ಬಿಡಿಸುವಾಗ ನಾನು ಆಡ್ಲಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ನನ್ನನ್ನು ಚಿತ್ರಗಾರನಾಗಿ ಒಬ್ಬ ಜನಗಳು ನೋಡುವಾಗ ಅಲ್ಲಿ. ಹೌದು, ಸಿನಿಮಾ ಕ್ಷೇತ್ರಕ್ಕೆ ಏನಾದ್ರೂ ಹೋಗೋ ಪ್ಲಾನ್ ಇದೆಯಾ ಅಥವಾ ನಿಮ್ಮದು ಕೆಲವೊಂದು ಅಭಿನಯದ? ಹೌದೌದು, ನಾನೊಂದು 2 ಚಿತ್ರದಲ್ಲಿ ನಟಿಸಿದ್ದೇನೆ. ನಮ್ಮ ದೇವದಾಸ್ ಕಾಪಿಗಡ್ ಅವರ ಒಂದು ಚಿತ್ರದಲ್ಲಿ ನಾನು ನಟಿಸಿದ್ದೇನೆ. ಅದಕ್ಕೆ ನಮ್ಮ ವಿಶ್ವಾಸ ಗುರುಪುರ ಎಲ್ಲ ತುಂಬ ಪ್ರೋತ್ಸಾಹ ಮಾಡಿದರು. ಮತ್ತು 2 ಶಾರ್ಟ್ ಫಿಲ್ಮ್ ಮಾಡಿದೆ, ಆ ಒಂದು ಕರೆ ಅಂತ. ಅದಕ್ಕೊಂದು 4 ಅವಾರ್ಡ್ ಬಂದಿತ್ತು ನನಗೆ. ಆ ಒಂದು ಇದಕ್ಕೆ ಆ ಒಂದು ಕರೆ ಅಂತ ಕನ್ನಡದಲ್ಲಿ ಒಂದು ಮಾಡಿದೆ. ಅದರಲ್ಲಿ ನಾನೊಂದು ಪಾರ್ಟ್ ಮಾಡಿದ್ದೇನೆ ಮತ್ತು ಹೀರೋ ಆಗಿ. ಇನ್ನೊಂದು ಆಗಿದೆ ಎಲ್ಲ, ಅದು ಒಂದು ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ದೇನೆ, ಆಗಿದೆ ಎಲ್ಲ ರೆಡಿ ಎಲ್ಲ ಆಗಿದೆ, ಇನ್ನೊಂದು ರಿಲೀಸಿಗೆ ತಯಾರಾಗಿದೆ. ಇದನ್ನೆಲ್ಲ ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ಒಂದು ಕಡೆ ಚಿತ್ರ, ಒಂದು ಕಡೆ ಸಂಗೀತ, ಒಂದು ಕಡೆ ಫಿಲ್ಮ್, ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಅದೇ ಗೊತ್ತಿಲ್ಲ, ದೇವರ ಕಲೆ ಅಂತ ಹೇಳ್ಬೇಕು. ಅದಕ್ಕೂ ಹೋಗು, ಇದಕ್ಕೂ ಹೋಗು, ಅಲ್ಲಿಗೆ ಹೋಗು, ಇಲ್ಲಿಗೆ ಹೋಗು. ಟೈಮ್ ಮ್ಯಾನೇಜ್ ಹೇಗೆ ಮಾಡ್ತೀರಾ? ಟೈಮ್ ಅಂದ್ರೆ ನನಗೆ ಒಂದು ಶಾಪ್ ಉಂಟು, ನಾನು ಚಿತ್ರಕಲೆದ್ದು ಸ್ಟಿಕ್ಕರ್ ಕಟ್ಟಿಂಗ್, ಬ್ಯಾನರ್ ಎಲ್ಲ ಮಾಡೋದು, ಅದು ನಂದು ವೃತ್ತಿ, ಬದುಕು ಅಂತ ದಾರಿ. ಅದರ ಟೈಮ್ ಇರುವಾಗ, ಫ್ರೀ ಇರುವಾಗ, ಪ್ರೋಗ್ರಾಮ್ ಇರುವಾಗ ಸಂಜೆ ಅದಕ್ಕೆ ಹೋಗ್ತೇನೆ. ಸಂಜೆ ಹೊತ್ತಲ್ಲೆಲ್ಲ ಪ್ರೋಗ್ರಾಮ್ ಅಲ್ಲಿ ಇರೋದು. ಹಾಗಿರುವಾಗ ಸೀಸನ್ ವೈಸ್ ಇರ್ತದೆ. ಸೀಸನ್ ವೈಸ್ ಅಲ್ಲಿ ಇರುತ್ತಾ? ಈಗ ಬೇರೆ ಕ್ಷೇತ್ರದಲ್ಲಿ, ಈಗ ಸಂಗೀತ ಕ್ಷೇತ್ರದಲ್ಲಿ ಈಗ ಬಂದ್ರೆ ಏನೆಲ್ಲ ಇನ್ನೂ ಸಾಧನೆ ಮಾಡ್ಬೇಕಂತ ನಿಮ್ಗೊಂದು ಆಸೆ, ಆಕಾಂಕ್ಷೆ ಇದೆಯಾ? ತುಂಬ ಆಸೆ ಉಂಟು. ಈಗ ಸ್ವಲ್ಪ ಮಕ್ಕಳು ಡ್ರಾಯಿಂಗ್ ಎಲ್ಲ ಕಲಿತಾ ಇದ್ದಾರೆ, ಸ್ವಲ್ಪ ಮಕ್ಕಳಿಗೆಲ್ಲ ಕಲಿಸುವಂತ ಸ್ವಲ್ಪ ಅದರಲ್ಲಿ. ಹೌದು, ಚಿತ್ರಕಲೆಯನ್ನೆಲ್ಲ ಕಲಿಸ್ತಾ ಇದ್ದೇನೆ ನಮ್ಮ ಕ್ಲಾಸಲ್ಲಿ. ಮತ್ತೆ ಏನಿಲ್ಲ, ಇದೆ ಎಲ್ಲ ಅದೇನೊಂದು ಕೇಳ್ಪಟ್ಟೆ, ನೀವು ವಾರದಲ್ಲಿ 2 ಬಾರಿ ಉಚಿತವಾಗಿ ಸಾಧಾರಣ ಮಕ್ಕಳಿಗೆ ಸಾಮಾಜಿಕ ಆ ರೀತಿ ಮಾಡ್ತಾ ಇದ್ದೀನಿ. ಅದು ಸುತ್ತಮುತ್ತಲಿನ ಮಕ್ಕಳೇ ಚಾಯ್ಸ್ ಮಾಡ್ತೀರಾ ಇವರೇ ಅಂತ? ಸ್ವಲ್ಪ ಮಕ್ಕಳಿಗೆ ನಾನು ಕೆಲವರು ಗೌರ್ಮೆಂಟ್ ಶಾಲೆಯವರೆಲ್ಲ, ಅವರಿಗೆಲ್ಲ ನಾನು ದುಡ್ಡೆಲ್ಲ ತಗೊಳ್ಳೋದಿಲ್ಲ, ಫ್ರೀಯಾಗಿ ಕಲಿಸ್ಕೊಡ್ತಾ ಇದ್ದೇನೆ. ಅವರ ಕಲೆಗೆ ಒಂದು ಅದೇ. ಮತ್ತು ಕೆಲವರಿಗೆ ಕಷ್ಟ ಆಗ್ತದೆ, ನನಗೆ ಕ್ಲಾಸಿಗೆ ಬರಲಿಕ್ಕೆ ಆಗುದಿಲ್ಲ, ಫೀಸ್ ಕಟ್ಟಬೇಕು ಅಂಥವರಿಗೆ ನಾನು ಫೀಸ್ ತಗೊಳ್ಳೋದಿಲ್ಲ. ನೆಕ್ಸ್ಟ್ ದೊಡ್ಡದಾಗಿ ಏನಾದರೂ ಕ್ಲಾಸ್ ಮಾಡಬೇಕು ಅಂತ. ಮತ್ತೆ ಕಾಂಪಿಟೇಷನ್ ಎಲ್ಲ ಮಾಡ್ತಾ ಇರ್ತೇನೆ, ಒಂದು ವರ್ಷಕ್ಕೊಮ್ಮೆ ಮಕ್ಕಳಿಗೆ ಎಲ್ಲರಿಗೂ ಸೇರಿಸಿ ಒಂದು ಕಾಂಪಿಟೇಷನ್, ಅದು ಎಕ್ಸಾಮಿನ್ ಆಗಿ ಒಂದು ಚಿತ್ರಕಲೆಯಲ್ಲಿ ಹಾಗೆ ತಗೊಳ್ತೇನೆ ನಾನು. ಓಕೆ, ಅಂದ್ರೆ ಅದು ಯಾವ ರೀತಿ ಅಂತ? ಪಬ್ಲಿಕ್ ಒಂದು ಸಾಧಾರಣ ಒಂದು 100, 150, 200 ಜನ ಇರ್ತಾರೆ ಪಬ್ಲಿಕ್. ಅಲ್ಲಿದ್ದು ವಟಾರದ್ದು, ಅಲ್ಲಿ ನಮ್ಮ ಊರಿನವರದ್ದೆಲ್ಲ ಸೇರಿಸಿ ಯಾರೆಲ್ಲ ಆಸಕ್ತಿ ಉಳ್ಳವರನ್ನೆಲ್ಲ ಸೆಲೆಕ್ಟ್ ಮಾಡಿ. ಈಗ ಟೋಟಲ್ ಆಗಿ ಚಿತ್ರಕಲೆಗೆ ಚಿತ್ರವನ್ನು ತುಂಬಾ ಬಾರಿ ಬಿಡಿಸಿದಿರಲ್ವಾ? ಟೋಟಲ್ ಆಗಿ ಎಷ್ಟು ಚಿತ್ರವನ್ನ ಬಿಡಿಸಿರ್ಬೋದು? ಸಾಧಾರಣ ಒಂದೊಂದು ವೇದಿಕೆಯಲ್ಲಿ 2-3 ಚಿತ್ರಗಳು ಇರ್ತದೆ ಬಿಡಿಸುವಾಗ. ಸಾಧಾರಣ ಒಂದು 2,000-2,500ಕ್ಕಿಂತ ಹೆಚ್ಚು ಚಿತ್ರಗಳನ್ನು ಬಿಡಿಸಿದ್ದೇನೆ. ಸಾಧಾರಣ ಎಲ್ಲರದ್ದು ಬಿಡಿಸಿ ಆಗಿದೆ, ನಾನು ಸಾಧಾರಣ ಬಿಡಿಸಿದ್ದೇನೆ ಎಲ್ಲರದ್ದು. ಅದರಲ್ಲಿ ಫೇವ್ರೆಟ್ ಯಾರಾದ್ರೂ ಒಬ್ಬರದ್ದು ಇನ್ನು ಬಿಡಿಸ್ಬೇಕು ಅಂತ ಇದ್ರೆ ಯಾರು ಬಿಡಿಸಬೇಕಂತ ಇದ್ರೆ? ಅದೇ ಪುನೀತ್ ರಾಜ್ಕುಮಾರ್.
ನಾನು ತುಂಬ ಸಾರಿ ಬಿಡಿಸಿದವರು, ತುಂಬ ಇಷ್ಟವಾದ. ಓಕೆ ಓಕೆ. ಇನ್ನು ಇನ್ನೊಬ್ರನ್ನ ಯಾರಾದ್ರೂ ಈಗ ಬಿಡಿಸೋದ್ರಲ್ಲಿ ಇವರನ್ನ ನಾನು ಬಿಡಿಸ್ಬೇಕು, ಇವರ ಚಿತ್ರ ಬಿಡಿಸ್ತಿಲ್ಲ ನಾನು ಬಿಡಿಸ್ಬೇಕು ಅಂತ ಇರುವವರು ಯಾರು ಅಂತ? ಅದು ಒಂದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ನನಗೆ ಒಂದು ಸಾರಿ ಬಿಡಿಸಿದ್ದೆ ನಾನು. ಅವರಿಗೆ ಅವರ ಧ್ವನಿಯನ್ನು ಸ್ವಲ್ಪ ಅನುಕರಣೆ ಮಾಡೋದರಿಂದ ಅವರನ್ನು ಬಿಡಿಸುವ ಅಂತ ನನಗೆ ಆಸೆ. ಒಂದು ಬೆಂಗಳೂರಲ್ಲಿ ಅವಕಾಶ ಬಂದಿತ್ತು, ನೋಡ್ಬೇಕು ಅದನ್ನು ಇನ್ನೊಮ್ಮೆ ಏನಾದರೂ ಬಿಡಿಸ್ಲಿಕ್ಕೆ ಅವಕಾಶ ಸಿಕ್ಕರೆ ಬಿಡಿಸುವಂತ. SPB ಅವರದ್ದು ಕೂಡ ಚಿತ್ರವನ್ನ ಬಿಡಿಸಿದ್ದೆ. ಹೌದೌದು, ಅದೊಂದು ಆ ಕ್ಷಣ ಹೇಗಿತ್ತು? ಅದೊಂದು ಅಂತ ಕೂಡ ಅಷ್ಟು ದೊಡ್ಡ ಸಿಂಗರ್, ನೀವು ಕೂಡ ಸಿಂಗ್ ಮಾಡ್ತೀರಿ, ಕಲೆಗಾರನಾಗಿ ಚಿತ್ರವನ್ನ ಬಿಡಿಸಿದ್ದೀರಿ, ಹೇಗೆ ಅನ್ಸುತ್ತೆ? ಅದೊಂದು ಹೇಳಲಿಕ್ಕಿಲ್ಲ, ಅದು ಮರೀಲಿಕ್ಕಿಲ್ಲ ಆ ಕ್ಷಣವನ್ನ. ಯಾಕಂದ್ರೆ SPB ಅವರೊಂದಿಗೆ ನಾವು ಚಿತ್ರ ಬಿಡಿಸುವಂತ ಕಲಾವಿದ್ರು ಅಲ್ಲ, ಅವನಿದು ಅವರು ಎಲ್ಲೋ ನಾವೆಲ್ಲೋ. ಅದಕ್ಕೊಂದು ಅವಕಾಶ ಸಿಕ್ಕಿದ್ರೆ ಅದು ನಮ್ದು ದೇವರ ಪುಣ್ಯ ಅಂತ ಹೇಳ್ಬೇಕು. ಅದು ತೇರೆ ಮೇರೆ ಬೀಚಿವೆ ಅಂತ ಹಾಡುವಾಗ ನಂದು ಅವರೇ ಭಾವಚಿತ್ರವನ್ನು ಬಿಡಿಸುವಂಥ ಅವಕಾಶ ಸಿಕ್ತು ಇಷ್ಟೇ ಹತ್ರ. ನಿಜವಾಗಿ ಅವ್ರಿಗೆ ಗೊತ್ತಿಲ್ಲ ನಾನು ಎಂತ ಬಿಡಿಸ್ತಾ ಇದ್ದೇನಂತ. ಅವರಿಗೆ ನೋಡಿ ಅವರ ಭಾವಚಿತ್ರವನ್ನು ತುಂಬ ಆಶ್ಚರ್ಯ ಆಗಿ ತುಂಬ ಎಲ್ಲ ಆಶೀರ್ವಾದ ಎಲ್ಲ ಮಾಡಿದ್ದಾರೆ, ತುಂಬ ಖುಷಿ ಆಯಿತು. ಅವರು ನೋಡಿದ ಕ್ಷಣ ಹೇಗೆ? ನೋಡಿದ ಕ್ಷಣ ಹೇಳಿಕ್ಕೆ ದೇವರು ಬಂದು ನೋಡ್ತಾ ಇದ್ರಿ ಯಾವಾಗ್ಲೂ, ಇದು ಹತ್ತಿರದಿಂದ ನೋಡಿದನಲ್ಲ ಅಂತ? ದೇವರು ಬಂದು ಪ್ರತ್ಯಕ್ಷ ಆಗಿ ಆದಾಗೆ ಆಯ್ತು. ಈಗ ನೀವು ಇದರಲ್ಲಿ ಮಂಗಳೂರಲ್ಲೇ ಹೆಚ್ಚಾಗಿ ನೀವು ಶೋ ಅನ್ನು ಒಪ್ಪಿಕೊಳ್ತೀರಾ? ಹೌದು, ಮಂಗಳೂರಲ್ಲಿ ಸಾಧಾರಣ ಶೋಸ್ ಮಾಡಿದ್ದೇನೆ ಎಲ್ಲ ಕಡೆ. ಹೊರಗಡೆ ಹುಬ್ಳಿ, ಬೆಂಗಳೂರು, ಈ ಥರ ಮೈಸೂರು, ದೂರ ದೂರ ಕೇರಳ, ಕಾಸರಗೋಡು ಎಲ್ಲ ಶೋಸ್ ಸಿಗ್ತದೆ ದೊಡ್ಡ ದೊಡ್ಡದಿದೆ. ಅದರಲ್ಲಿ ನಿಮಗೆ ಬೆಸ್ಟ್ ಶೋ ಅಂತ ಯಾವುದು? ಬೆಸ್ಟ್ ಶೋ ಅಂದರೆ ಎಲ್ಲ ಬೆಸ್ಟೇ. ಅದರಲ್ಲಿ ಒಂದು ಅಂದರೆ SPB ಸರ್ ಅವ್ರ ಮಾಡಿದ್ದು, ಗುರುಕಿರಣ್ ಸರ್ ಅವರೊಟ್ಟಿಗೆ ಮಾಡಿದ್ದು. ಮತ್ತೆ ನಮ್ಮ ಜಾನಕಿ ಅಮ್ಮ ದೇವರು, ಶಾರದ ದೇವರೊಂದು ಮೀಟ್ ಆಗಿ ಆಯಿತು. ಹಾಡಲಿಲ್ಲ, ಅವರಿಗೆ ಮೀಟ್ ಆಗಿ ಅವರ ಅವಕಾಶ ಒಂದು ದೊಡ್ಡ ಅವಕಾಶ ನನಗೆ ಅದು. ಓಕೆ, ನಿಮ್ಗೆ ಯಾವತ್ತಾದ್ರೂ ಅನಿಸಿದ್ಯಾ ನಾನು ಒಂದು ವೇಳೆ ಬೇರೆ ಫೀಲ್ಡಿಗೆ, ಈಗ ಇಂಜಿನಿಯರ್ ಎಲ್ಲ ಆಗಿದ್ರೆ ಇಷ್ಟೆಲ್ಲ ಪ್ರೀತಿಯನ್ನು ನಾನು ಇದು ಮಿಸ್ ಮಾಡ್ಕೊಳ್ತಾ ಇದ್ದೆ ಅಂತ ಯಾವತ್ತಾದ್ರೂ? ಇಂಜಿನಿಯರ್ ಎಲ್ಲ ಆಗ್ತಿದ್ರೆ ಇದೆಲ್ಲ ಮಿಸ್ ಮಾಡಬೇಕು, ಇದು ಏನು ಅವಕಾಶನೇ ಇಲ್ಲ. ಅದು ಕೆಲಸ ಮಾಡೋದು ಮನೆಗೆ ಬರೋದು, ಕೆಲಸ ಮಾಡೋದು ಮನೆ. ಇದು ಜನರೊಟ್ಟಿಗೆ ಬೆರೆತು ನನ್ನನ್ನು ಒಂದು ಜನರು ನೋಡುವ ರೀತಿ, ಅವರ ಒಂದು ಪರಿಚಯಿಸುವ ರೀತಿಯನ್ನು ನೋಡುವಾಗ ತುಂಬ ಖುಷಿ ಆಗ್ತದೆ. ನಾನು ಏನೋ ಒಂದು ಸಾಧನೆ ಮಾಡಿದ್ದೇನೆ ಅಂತ ಒಂದು ತೃಪ್ತಿ ಇದೆ ನನಗೆ. ಈಗ ಹೋಗುವಾಗ ಸುಮ್ಮನೆ ನಾವು ನಡ್ಕೊಂಡು ಹೋದ್ರು ಕೂಡ ಹೇಳ್ತಾ ಇವರು ಗಣೇಶ್ಪುರದವರಲ್ಲ, ಇವರು ದೇವಕಿರಣ್ ಅಲ್ವಾ ಅಂತ. ಅವಾಗ ಹೇಗೆ ಅನಿಸುತ್ತೆ? ತುಂಬ ಖುಷಿ, ಅದೇ ಹೇಳೋದು ನಮ್ಗೆ, ಅದು ತುಂಬ ಖುಷಿ ಆಗ್ತದೆ. ದೂರದಿಂದ ಅದು ಚಿತ್ರ ಬಿಡಿಸುವ ಕಲಾವಿದರಲ್ಲ, ಆಗ ನಮ್ಗೆ ಒಂದು ಏನೋ ಒಂದು ಸಾಧನೆ ಮಾಡಿದಕ್ಕೆ ಒಂದು ಪ್ರತಿಫಲ, ಸಾರ್ಥಕತೆಯನ್ನು. ಹೌದು. ನೆಕ್ಸ್ಟ್ ಮುಂದಿನ ಯಾವ ರೀತಿಯಾಗಿರ್ಬೇಕು ಅಂತ ನೀವು ಅನ್ಕೊಂಡಿದ್ದೀರಾ? ಅಂದರೆ ನೆಕ್ಸ್ಟ್ ಯಾವುದೆಲ್ಲ ಆಲ್ಬಮ್ ಸಾಂಗ್ ಇರ್ಬೋದು ಅಥವಾ ಶಾರ್ಟ್ ಫಿಲ್ಮ್ ನೀವೇ ಸ್ವತಃ ಮಾಡಬೇಕು ಅಂತ ಏನಾದರೂ ಡಿಸೈಡ್ ಮಾಡಿ? ಹೌದು, ನಾನು ಸ್ವತಃ ಮಾಡಬೇಕಂತ ಒಂದು 2-3 ಪ್ರಾಜೆಕ್ಟ್ ಇದೆ. ಒಂದು ತುಳು ಸಾಂಗ್ ನನಗೆ ಕೊಟ್ಟಿದ್ದಾರೆ ಲಿರಿಕ್ಸ್ ಎಲ್ಲ ಮಾಡಲಿಕ್ಕೆ, ಇನ್ನೊಂದು ಮಾಡಬೇಕು ನೀವು ಅಂತ, ಅದೇ ರೆಡಿ ಮಾಡ್ತಾ ಇದ್ದೇನೆ ಈಗ. ಅದೆಷ್ಟು ಚಾಲೆಂಜಿಂಗ್ ಅಂತ? ಈಗ ಶಾರ್ಟ್ ಫಿಲ್ಮ್ಸ್ ಎಲ್ಲರೂ ಕೂಡ ಮಾಡ್ತಾರೆ, ಹಾಗಾಗಿ ಅದು ಓಡುದು ಕೂಡ ಕೆಲವೊಮ್ಮೆ ಕಷ್ಟ, ಹಾಗೆ ತುಂಬಾ ಕಂಟೆಂಟ್ ಎಲ್ಲ ಇರಬೇಕು. ಹಾಗಿರುವಾಗ ನೀವು ಯಾವ ರೀತಿಯಾಗಿ ಥಿಂಕ್ ಮಾಡ್ತೀರಿ? ಅದೇ ನಾನು ಜಾಸ್ತಿಯಾಗಿ ಈಗ ಶಾರ್ಟ್ ಫಿಲ್ಮ್ 1-2 ಮಾಡಿದೆ ಅಷ್ಟೇ. ಮತ್ತು ಈ ಗೀತೆಗಳನ್ನು, ತುಳು ಗೀತೆಯನ್ನು ಮಾಡಬೇಕಂತ ತುಂಬ ಆಸೆ. ಯಾಕಂದರೆ ನಮ್ಮ ತುಳುನಾಡಲ್ಲಿ ಅದೊಂದು ತುಂಬ ಪ್ಲಸ್ ಅಲ್ಲ. ಹಾಗಿರುವಾಗ ಈ 2 ಹಾಡುಗಳನ್ನು ನಮ್ಮದು ಎಕ್ಸೆಪ್ಟ್ ಮಾಡಿದರು ಎಲ್ಲ ಜನಗಳು, ದೂರ ದೂರ ಊರಿನವರು ಆ ಹಾಡನ್ನು ತಗೊಂಡು ಈ ಮಳೆಗಾಲದಲ್ಲಿ ಕುಣಿಯುವಂಥ ಇದೆಲ್ಲ ಡ್ಯಾನ್ಸರ್ನೆಲ್ಲ ತೆಗೆದುಕೊಳ್ಳುವಾಗ ತುಂಬ ಖುಷಿ ಆಗ್ತದೆ. ನಿಮಗೆ ಪ್ರಶಸ್ತಿ ಅಂತ ಬಂದರೆ ಯಾವೆಲ್ಲ ಪ್ರಶಸ್ತಿಗಳು ಸಂದಿವೆ? ಪ್ರಶಸ್ತಿ ಅಂದರೆ ತುಂಬ ಪ್ರಶಸ್ತಿ ಬಂದಿದೆ ನನಗೆ. ಕನ್ನಡ ರತ್ನ, ಮತ್ತು ಇದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಲಾಸ್ಟ್ ಟೈಮ್ ನಮಗೆ ಚಿತ್ರಕಲೆಗೆ. ತುಂಬ ಖುಷಿ ಆಯಿತು, ಯಾಕಂದರೆ ನಾವು ಮಾಡಿದಂಥ ಒಂದು ಕೆಲಸಕ್ಕೆ ಒಂದು ಗೌರ್ಮೆಂಟ್ನವರು, ಸರ್ಕಾರದಿಂದ ಒಂದು ಬಂದಂದರೆ ತುಂಬ ಖುಷಿ ಅಲ್ಲ. ಅದು ಜವಾಬ್ದಾರಿ ಜಾಸ್ತಿ ಆಯ್ತು ಇನ್ನು ಕೂಡ. ಹೌದು, ಚಿಕ್ಕವರಿಗೆಲ್ಲ ಪಾಠ ಪುಸ್ತಕದಲ್ಲಿ ಓದ್ತಾ ಇರ್ತಾರೆ, ಅವರಿಗೆ ಬಂತಂತೆ ಇವರಿಗೆ ಬಂತಂತೆ ಅಂತ. ಇದು ನಮಗೆ ಬರುವಾಗ ತುಂಬಾ ಖುಷಿ ಆಗುತ್ತಲ್ಲ ಅವತ್ತು ಕಂಡ. ಸರ್ಕಾರದಿಂದ ಬಂದಂತ ಪ್ರಶಸ್ತಿ ಅಂದ್ರೆ ಅದು ದೊಡ್ಡ ಪ್ರಶಸ್ತಿ, ಎಲ್ಲ ಗುರುತಿಸಿ ಕೊಡುವಂತ ಒಂದು ಪ್ರಶಸ್ತಿ. ಅದು ತುಂಬಾ ಖುಷಿ ಆಯ್ತು, ಜವಾಬ್ದಾರಿ ಕೂಡ ಜಾಸ್ತಿ ಆಯ್ತು ನಂಗೆ ಅದರ ನಂತರ. ಈಗ ಪ್ರಶಸ್ತಿ ಸಿಕ್ಕಿದ ಮೇಲೆ ಅದ್ರ ಮೇಲೆ ಜವಾಬ್ದಾರಿ ಕೂಡ ಜಾಸ್ತಿ ಸಿಕ್ಕಿದಲ್ಲಿ ಇನ್ನು ಒಳ್ಳೆ ರೀತಿ ಮಾಡಬೇಕು. ಈಗ ಇದ್ರಲ್ಲೇ ಚಿತ್ರಕಲೆದಲ್ಲೇ ಬೇರೆ ಏನಾದ್ರೂ ಟ್ರೈ ಮಾಡ್ತೀರಾ? ಅದೇ ತುಂಬಾ ಕೆಲವು ಐಡಿಯಾಸ್ ಉಂಟು ನನಗೆ. ಚಿತ್ರಕಲೆ ನಾನು ಗ್ಲಿಟ್ಟರ್ ಮಾಡ್ತಾ ಇದ್ದೇನೆ ಈಗ. ಅದು ಗ್ಲಿಟ್ಟರ್ ಅಂದ್ರೆ ಈ ಗಮ್ಮಿನಲ್ಲಿ ಬಿಡಿಸುವಂತ ಚಿತ್ರಣ. ಅದು ಸ್ಟೇಜಲ್ಲಿ ಬಿಡಿಸುವಾಗ ಯಾವುದು ಸಹ ಗೊತ್ತಾಗುದಿಲ್ಲ. ಲಾಸ್ಟಿಗೆ ಅದಕ್ಕೆ ಕಲರ್ ಹಾಕುವಾಗ ಮಾತ್ರ ಅದು ಯಾವುದು ಚಿತ್ರ ಯಾರ್ದು ಅಂತ ಗೊತ್ತಾಗೋದು. ಅದೇ ಒಂದು ಸಸ್ಪೆನ್ಸ್ ಆರ್ಟ್ ಅಂತ ಹೇಳ್ಬೋದು. ಇನ್ನೊಂದಂದರೆ ಕಲರಿಂಗ್, ಪೇಂಟಿಂಗ್ ಮಾಡ್ತೇನೆ, ಕಲರಿಂಗ್ ಅದು ಕೂಡ ಮಾಡ್ತೇನೆ ನಾನು. ಕೆಲವು ಕಲರಿಂಗ್ ಚಿತ್ರಗಳನ್ನೆಲ್ಲ ಅದು ಮಾಡ್ತೇನೆ. ಮತ್ತು ಇನ್ನೊಂದು ಆರ್ಟ್ ಮಾಡಬೇಕಂತ ಒಂದು ಮನಸ್ಸಲ್ಲಿ ಉಂಟು, ನೋಡಬೇಕು ಅದೇ ಯಾವ ಥರ ವಿಭಿನ್ನವಾಗಿ ಒಂದು ಬೇರೆ ಸ್ಟೈಲಲ್ಲಿ. ಹೌದು,
ಬೇರೆ ಈಗ ಇದ್ರಲ್ಲಿ ಮಾಡ್ತಾರೆ ನೋಡಿ, ಯಾವುದು ಈ ಮಣಿಗಳನ್ನ ಇಟ್ಟುಕೊಂಡು ಚಿಕ್ಕ ಚಿಕ್ಕ ಗುಬ್ಬಿಗಳನ್ನ ಮಣಿಗಳನ್ನ ಇಟ್ಕೊಂಡು ಆ ರೀತಿ ಏನಾದ್ರು ಟ್ರೈ ಮಾಡಿ ನೋಡ್ಲಿ, ಅದು ಟ್ರೈ ಮಾಡಲಿಲ್ಲ, ನೋಡಬೇಕು. ಸೂಜಿಯಲ್ಲಿ ಇಟ್ಕೊಂಡು. ಹೌದು, ಅದು ವೇದಿಕೆಯಲ್ಲಿ ಮಾಡಲಿಕ್ಕೆ ನಮಗೆ ಜಾಸ್ತಿ ಅಲ್ಲಿ ಟೈಮ್ ಇರುವುದಿಲ್ಲ. ಅದೌದು ಅದು ಅದೌದು ಏನಿದ್ರು ನಾವು 5-6 ನಿಮಿಷದ ಒಳಗೆ ಮಾಡುವಂತದ್ದು ಏನಿದ್ರು ಕಸರತ್ತುಗಳನ್ನ ಅಲ್ಲಿ ಮಾಡ್ಬೇಕು ಹೌದು, ಅಷ್ಟೇ. ಚಿತ್ರಕಲೆ ಅದೊಂದು ಹೌದು. ಈ ಟೈಪ್ ಅಲ್ಲಿ ಬರೋದಾದ್ರೆ ಈಗ ಆರ್ಟ್ ಅಲ್ಲಿ ಈಗ ಚಿತ್ರ ಬಿಡಿಸೋದಾಗಿರ್ಬೋದು, ಕೆಲವು ಮಾಡ್ತಾರಲ್ಲ ಈ ಸೂಜನ್ ಹಿಡ್ಕೊಂಡು ಹಗ್ಗದಲ್ಲಿ ಮಾಡುವಂತ, ನೂಲ್ನಲ್ಲಿ ಮಾಡೋ ಆ ಟೈಪ್ ಅಲ್ಲಿ ಏನಾದ್ರು ಟ್ರೈ ಮಾಡ್ತೀರಾ? ಇಲ್ಲ, ಟ್ರೈ ಮಾಡಲಿಲ್ಲ, ನೋಡ್ಬೇಕು. ನೀವು ಹೇಳಿದ ಮೇಲೆ ನೋಡಿ ಟ್ರೈ ಮಾಡುವ. ಓಕೆ, ಮಾಡೋನಾದ್ರೂ ಐಡಿಯಾ ಇದೆಯಾ ಅಂತ? ಹೌದೌದು, ಇಲ್ಲ ಐಡಿಯಾ ಮಾಡಲಿಲ್ಲ, ಏನಾದರೂ ನೋಡ್ಬೇಕು ಇನ್ನು ನೆಕ್ಸ್ಟ್ ಟೈಮ್. ಅದ್ರಲ್ಲೇ ಒಂದು ವಿಭಿನ್ನ. ಈಗ ಹಾಡು ಅಂತ ಬಂದ್ರೆ ಮತ್ತೆ ಅದೇ ವಿಷಯಕ್ಕೆ ಬರ್ತೇನೆ. ಮನೆಯವರಿಗೆ ಅಂದ್ರೆ ನಿಮ್ಮ ಅಪ್ಪ ಅಮ್ಮನಿಗೆ ನೀವೊಬ್ರು ಸಂಗೀತಗಾರ ಅಂತ ಗೊತ್ತಿತ್ತಾ? ಇಲ್ಲ, ನಾನು ಸಂಗೀತಗಾರ ಆಗ್ತೇನೆ ಅಂತ ಯಾರು ಸಹ ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ಯಾರು ಸಂಗೀತಗಾರರಿಲ್ಲ. ಇಲ್ಲ. ನಾನು ಸಂಗೀತಗಾರನ ಆಗ್ತೇನೆ ಅಂತ ಸಹ ಯಾರು ಸಹ ಎಣಿಸಲಿಲ್ಲ. ಏನೋ ಸಡನ್ನೇ ಬಂತು, ಹಾಡಿದೆ, ವೇದಿಕೆ ಕೊಟ್ಟರು. ನನಗೆ ವಿನೋದ್ ಸುವರ್ಣ ಅಂತ ಒಂದು ಕೀಬೋರ್ಡಿಸ್ಟ್ ಇದ್ದರು. ನಾನು ಹಾಡುವಾಗ ಒಂದು ವಾಯ್ಸಲ್ಲಿ ಹಾಡುವಾಗ ಹೇಳ್ತಿದ್ರು, ನಿಗೊಂದು ಚಾನ್ಸ್ ಕೊಡ್ಬೋದು, ನಿಮಗೆ ಒಂದು ಹಾಡಿ ನೋಡು ನೀನು, ಏನಾದರೂ ಒಳ್ಳೇದಾದರೆ ಮತ್ತೆ ಹಾಡುವ ಅಂತ. ಫಸ್ಟ್ ಹಾಡುವಾಗಲೇ ಅವರಿಗೆಲ್ಲ ಒಂದು ಕೈ ಚಪ್ಪಳೆ ಹೊಡುವಾಗ ಸರಿ ಆಯಿತು ಅಂತ ನಮಗೆ ಒಂದು ಸ್ವಲ್ಪ ಅನಿಸಿಕೆ ಇರ್ತದೆ. ಆಮೇಲೆ ಒಂದೊಂದೇ ವೇದಿಕೆ ಸಿಕ್ತು ನನಗೆ. ಪ್ರೋಗ್ರಾಮ್ ಊರಿನವರೆಲ್ಲ ಒಂದೊಂದು ಕರೆದು ಪ್ರೋಗ್ರಾಮ್ ಕೊಟ್ಟರು. ಒಂದು ಹಾಡು ಹೇಳುವನು 2 ಹಾಡಿದೆ, 3 ಹಾಡಿದೆ, 4 ಹಾಡಿದೆ, ಒಂದೊಂದೇ ಹಾಡಿ ಸ್ವಲ್ಪ ನನ್ನ ಮಟ್ಟಿಗೆ ಸ್ವಲ್ಪ ಸಿಂಗರ್ ಆದೆ ನಾನು. ಹಾಗಾದ್ರೆ ಅಪ್ಪ ಅಮ್ಮ ಆಗಿರ್ಬೋದು, ಅವರು ಸಿಂಗಿಂಗ್ ಆಗಿರ್ಬೋದು, ಅದರಲ್ಲಿ ಅಷ್ಟೊಂದು ಇಲ್ಲ. ಮತ್ತೆ ಅವರು ಅದರಲ್ಲಿ ಆಸಕ್ತಿ ಇಲ್ಲ. ಮತ್ತೆ ಕಲ್ತ ಮೇಲೆ ನನಗೆ ತುಂಬಾ ಪ್ರೋತ್ಸಾಹ ಮಾಡಿದ್ರು. ಕಲ್ತ ಮೇಲೆ ಅಂದ್ರೆ ಅದು ಕೆಲವು ಹೇಳ್ತಾರಲ್ಲ, ನಿಮ್ಮ ಫ್ಯಾಮಿಲಿಯಿಂದ ಬಂದಿದ್ದು, ಅಪ್ಪ ಅಮ್ಮನಿಂದ ಬಂದಿದ್ದು, ಹಾಗೆ ನಿಮ್ಗೆ ಇಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಸಂಗೀತಗಾರರಿಲ್ಲ, ಆಡುವಂತವ್ರು ಯಾರಿಲ್ಲ, ಚಿತ್ರ ಕಲಾವಿದರು ಕೂಡ ಇಲ್ಲ. ನೀವೊಂದು ವೆರೈಟಿ, ಡಿಫ್ರೆಂಟ್ ಫೀಲ್ಡಿಗೆ ಹೋಗಿ ನನ್ನಿಂದಲೇ ಸ್ಟಾರ್ಟ್ ಆಯ್ತು. ಫ್ಯಾಮಿಲಿಯಲ್ಲಿ ಎಲ್ಲರೂ ಒಂದು ಕಡೆ ಇದ್ರೆ ನಿಮ್ದು ಫ್ಯಾಮಿಲಿ ಫುಲ್ ಸಪೋರ್ಟ್ ಮಾಡ್ತಾರೆ ಮಾತ್ರ. ನೀವು ಎಲ್ಲಿ ಹೋದ್ರು ಕೂಡ ಅವರ ಸಪೋರ್ಟ್ ಇಂದೆಲ್ಲ ನಾನು ಇಷ್ಟರವರೆಗೆ ಬೆಳೆದಿದ್ದೇನೆ. ಶಾರ್ಟ್ ಫಿಲ್ಮ್ ಯಾವ ರೀತಿ ಮಾಡಿದ್ದೀರಿ, ಎಷ್ಟು ಮಾಡಿದ್ದೀರಿ ಅಂತ, ಯಾವ ಪಾತ್ರ ನಿಮ್ಗೆ ಇಷ್ಟ ಆಗಿ ಯಾವ ಪಾತ್ರವನ್ನ ಒಪ್ಪಿಕೊಂಡಿದ್ದೀರಿ? ಅದೇ ಈಗ ರೀಸೆಂಟ್ ಆಗಿ ಒಂದು ಶಾರ್ಟ್ ಫಿಲ್ಮ್ ಅನ್ನು ಮಾಡಿದ್ದೇವೆ ನಾವು, ಮನೋಗತ ಅಂತ. ಅದರಲ್ಲಿ ನನಗೆ ಒಂದು ಹೀರೋ ಪಾರ್ಟನ್ನು ಕೊಟ್ಟಿದ್ದಾರೆ. ನಾನು ಅದರಲ್ಲಿ ಹುಚ್ಚನ ಪಾರ್ಟನ್ನು ಮಾಡಿದ್ದೇನೆ. ಒಂದು ಹುಚ್ಚ ಯಾವ ರೀತಿ ಇದ್ದ, ಒಟ್ಟಿಗೆ ಅದೊಂದು ಒಳ್ಳೆ ಸ್ಟೋರಿ. ಅದು ಎಲ್ಲ ರೆಡಿ ಆಗಿದೆ, ಇನ್ನು ರಿಲೀಸ್ ಆಗಲಿಕ್ಕೆ ಸ್ವಲ್ಪ ತಯಾರಿದೆ. ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ತುಂಬ ಒಳ್ಳೆ ಸ್ಟೋರಿ. ನೋಡ್ಬೇಕು ಜನಗಳು ಅದನ್ನೇ ಯಾವ ಥರ. ಅದು ಒಂದು 2 ಮಂತಲ್ಲಿ ರಿಲೀಸ್ ಮಾಡಲಿಕ್ಕಿದ್ದೇವೆ. ಶೂಟಿಂಗ್ ಅಲ್ಲಿ ಪರಿಸರದ ಸುತ್ತಮುತ್ತ, ನಮ್ಮ ಪರಿಸರ ಸುತ್ತಮುತ್ತಲೇ ಆಗಿದ್ದು. ಮತ್ತೆ ದೂರ ಅಂದರೆ ಬೆಳ್ತಂಗಡಿ ಆ ಕಡೆ ಎಲ್ಲ ಗಣೇಶಪುರ. ಹೌದು, ಗಣೇಶಪುರದಲ್ಲಿ. ಮತ್ತೆ ಬೆಳ್ತಂಗಡಿ ಸೈಡ್ ಎಲ್ಲ ಹೋಗಿ ಶೂಟ್ ಮಾಡಿದ್ದೇವೆ. ಸ್ಟೋರಿ ಎಲ್ಲ ಒಳ್ಳೆ ಉಂಟು, ಒಳ್ಳೆ ಪಾಠ ಸಿಕ್ಕಿದೆ. ನನಗೆ ಒಂದು ಆಸೆ ಇತ್ತು ಆ ಥರ ಒಂದು ಪಾಠ ಜನಗಳು ಅದನ್ನು ಒಪ್ಪಿಕೊಳ್ಬೋದು ಅಂತ ಅನಿಸುತ್ತೆ ನಿಮಗೆ? ಖಂಡಿತವಾಗಿ ಒಪ್ಪಿಕೊಳ್ಬೋದು. ಯಾಕಂದ್ರೆ ಆ ಒಂದು ಕರೆ ಕನ್ನಡ ಚಿತ್ರ ಮಾಡುವಾಗ ಎಲ್ಲ ಒಪ್ಪಿಕೊಂಡಿದ್ದಾರೆ. ಅದು ಕೂಡ ಒಂದು ವಿಭಿನ್ನ ರೀತಿಯ ಒಂದು ಶಾರ್ಟ್ ಫಿಲ್ಮ್. ಒಂದು ಆ ಶಾರ್ಟ್ ಫಿಲ್ಮ್ ಅನ್ನ ಜನರು ಯಾಕಾಗಿ ನೋಡ್ಬೇಕು ಅಂತ, ಯಾವ ಕಂಟೆಂಟ್ಗಾಗಿ ನೋಡ್ಬೇಕು? ಆ ಶಾರ್ಟ್ ಫಿಲ್ಮ್ ಅಲ್ಲಿ ಒಂದು ಮೆಸೇಜ್ ಇರ್ತದೆ, ಚಿಕ್ಕದಾದ ಒಂದು ಮೆಸೇಜ್. ಅದರಲ್ಲಿ ಒಂದು ಮೆಸೇಜ್ ಕೊಡುವಂತ ಒಂದು ಚಿತ್ರ ಇದ್ರೆ, ಕಿರುಚಿತ್ರ ಇದ್ರೆ ಅದು ಜನಗಳಿಗೆ ಬೇಕಾಗುವಂತ ಮೆಸೇಜ್. ಅದಕ್ಕಾಗಿ ಜನಗಳು ನೋಡ್ಲೇಬೇಕಾಗ್ತದೆ. ಈಗ ನೆಕ್ಸ್ಟ್ ಹೋಗುದಾದ್ರೆ, ಈಗ ಇದರಲ್ಲಿ ಈಗ ನಿಮ್ಗೆ ತುಂಬಾ ಪ್ರೋಗ್ರಾಮ್ ಎಲ್ಲ ಸಿಗತ್ತಲ್ಲ, ಅದು ಯಾವ ರೀತಿಯಾಗಿ ಸಿಗತ್ತೆ ಅಂತ? ಅದು ಯಾವ ಥರ ಅಂದರೆ, ನಮ್ಮ ಆರ್ಗನೈಸರ್ ಎಲ್ಲ ಕಾಲ್ ಮಾಡ್ತಾರೆ. ಕೆಲವು ನಮ್ಮ ಚಿತ್ರಗಳನ್ನು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಕರೆ ಮಾಡುವಾಗ ನಮಗೆ ಒಂದು ಆಶ್ಚರ್ಯ ಆಗ್ತದೆ. ಇವರಿಗೆ ಕಾಲ್ ಮಾಡಿದ್ರು, ಇಷ್ಟು ದೊಡ್ಡ ವ್ಯಕ್ತಿ ನನಗೆ ಕಾಲ್ ಮಾಡಿ ಒಂದು ಚಿತ್ರ ಬಿಡಿಸ್ಬೋದಾ, ನಿಮ್ಮದೊಂದು 2 ಚಿತ್ರ ಲೈವಲ್ಲಿ ಬಿಡಿಸ್ಬೋದಾ ಅನ್ನೋ ಖುಷಿ ಆಗ್ತದೆ ನನಗೆ. ನಾನು ಒಪ್ಪಿಕೊಳ್ತೇನೆ. ಆಮೇಲೆ ಕೇಳ್ತೇನೆ ಅವರ ಹತ್ರ, ಯಾವ ಚಿತ್ರ ಬೇಕು ನಿಮಗೆ, ಯಾವ ಥರದ ಚಿತ್ರ ಬೇಕು. ಮತ್ತು ಕೆಲವರು ಅಲ್ಲಿದ್ದವರದ್ದೆಲ್ಲ ಒಂದು ಭಾವಚಿತ್ರ ಕೊಡ್ತಾರೆ, ಅದು ಕೂಡ ಬಿಡಿಸಿ ನಾನು ಕೊಟ್ಟಿದ್ದೇನೆ. ಮತ್ತು ಕೆಲವರದ್ದು ದೇವರದ್ದು, ಹನುಮಂತ ಮತ್ತು ಶಿವಾಜಿ ಈ ಥರ, ಮತ್ತು ಈಶ್ವರ ದೇವರದ್ದು, ಗಣಪತಿ ದೇವರದ್ದು, ಕೆಲವು ಅದಕ್ಕೆ ತಕ್ಕಂಥ ಒಂದು ವೇದಿಕೆಗೆ ತಕ್ಕಂಥ ಚಿತ್ರಣಗಳನ್ನೆಲ್ಲ ಕೊಡ್ತಾರೆ. ಓಕೆ, ಇಷ್ಟರ ತನಕ ನೀವು ಎಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದೀರಾ ಅಂತ, ಯಾವೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೀರಿ? ನಾನು ಸಾಧಾರಣ ಅದೆಷ್ಟಂತ ಹೇಳಿ ಲೆಕ್ಕ ಇಲ್ಲದಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ. ಇನ್ನು ನಮ್ಗೆ ಸೀಸನ್ ಸ್ಟಾರ್ಟ್ ಆಯ್ತಲ್ಲ, ಲೆಕ್ಕ ಇಡ್ಲಿಕ್ಕೆ ಆಗುತ್ತೆ. ಡೈಲಿ ಪ್ರೋಗ್ರಾಮ್ ಇರ್ತದೆ. ಇನ್ನು ದೇವಿ ಕಿರಣ್ ಅವರು ಫುಲ್ ಬಿಸಿ ಸಿಗಲ್ಲ ಯಾರ ಕೂಡ. ರಾತ್ರಿ ಜಾಸ್ತಿಯಾಗಿ ರಾತ್ರಿ ಕಾರ್ಯಕ್ರಮ ಇರ್ತದೆ, ದೂರ ಇರ್ತದೆ, ನಾವು ಹೋಗ್ಬೇಕಾಗ್ತದೆ. ಅದಕ್ಕಿಂತ ಮುಂಚೆ ಒಂದು ಮಧ್ಯಾಹ್ನ ಹೊತ್ತಿಗೆ ನಾವು ರೆಡಿ ಆಗಬೇಕು. ಯಾವ್ಯಾವತ್ತದು ಬೇಕು, ಕಲರ್ ಬೇಕು, ಬೋರ್ಡ್ ಬೇಕು,
ಯಾವುದೆಲ್ಲ ಇಲ್ಲ, ಗಮ್ಮಿಲ್ಲ, ಅದೆಲ್ಲ ನೀವೇ ತಕೊಂಡು ಹೋಗ್ಬೋದು. ನಾವೇ ತಗೊಂಡು ಹೋಗ್ಬೇಕು. ಒಂದು ಬಿಟ್ಟು ಹೋದ್ರೂ ಕೂಡ ಹೌದು ನಮಗೆ ಆರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಬ್ರಷ್ ಬಿಟ್ಟು ಹೋದ್ರೂ ಕೂಡ ಆರ್ಟ್ ಆಗೋದಿಲ್ಲ. ಒಂದು ಗಮ್ ಬಿಟ್ಟು ಹೋದ್ರೂ ಕೂಡ ಆರ್ಟ್ ಆಗೋದಿಲ್ಲ. ಒಂದು ಬೋರ್ಡಿನಿದ್ದು ಬಟ್ಟೆ ಬಿಟ್ಟು ಹೋದ್ರೂ ಕೂಡ ಸುಮ್ಮನೆ ಹೋಗಿ ಅದಕ್ಕೆಲ್ಲ ಚೆಕ್ ಮಾಡಿ ಎಲ್ಲ ರೆಡಿ ಮಾಡಿ ಹೋಗಿ ಅಲ್ಲಿ ನಿಲ್ಬೇಕು ನಾವು. ನಿಮಗೆ ಇಷ್ಟು ಇವೆಂಟ್ ಮಾಡಿದ್ರಲ್ಲ, ಅದರಲ್ಲಿ ಯಾವತ್ತಾದ್ರೂ ಒಂದು ಮಿಸ್ ಆಗಿರೋದು ಉಂಟಾ? ಮಿಸ್ ಯಾವತ್ತೂ ಸಹ ಆಗಲಿಲ್ಲ ನನಗೆ. ಒಂದು ಸಾರಿ ಮಿಸ್ ಆಗಿತ್ತು. ಏನಂದರೆ ಒಂದು ಆರ್ಟು ಒಂದು ಸಾರಿ ಬಿಡಿಸುವಾಗ ನನಗೆ ಅದು ಗಮ್ಮು ಬಿಡಿಸುವಾಗ ನಾವು ತೆಳು ಮಾಡಬೇಕು. ದಪ್ಪ ಇದ್ರೆ ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಗಮ್ಮಿಂಗ್ ದೊಡ್ಡ ವೇದಿಕೆ ಇರ್ತದೆ, ನಮ್ಮದು ಲಗೇಜ್ ಎಲ್ಲ ಕೆಳಗಿರ್ತದೆ. ಆ ವೇದಿಕೆ ಕೊಂಡೋಗ್ಲಿಕ್ಕೆ ತುಂಬ ಸ್ವಲ್ಪ ದೂರ ಇರ್ತದೆ. ಅದು ರೆಡಿ ಮಾಡಿ ಇಟ್ಟು ಅವರು ಸಾಂಗ್ ಸ್ಟಾರ್ಟ್ ಮಾಡುವಾಗ ನಾವು ಇಲ್ಲಿ ಆರ್ಟ್ ಸ್ಟಾರ್ಟ್ ಮಾಡುವಾಗ ನಮಗೆ ನೆನಪಿರೋದಿಲ್ಲ ಅದು ಗಮ್ಮಿಗೆ ನೀರೆಲ್ಲ ಮಿಕ್ಸ್ ಮಾಡಲಿಕ್ಕೆ. ಅದೊಂದು ಅರ್ಜೆಂಟಿಗಾಗಿ ಒಮ್ಮೆ ತಂದ ಗಮ್ಮು ದಪ್ಪ ಇತ್ತು. ಅದು 3 ನಿಮಿಷ ಬಿಡಿಸೋದು 6 ನಿಮಿಷ ಆಗ್ತದೆ. ಹೌದೌದು, ದಪ್ಪ ಗಮ್ ಇರಬಾರ್ದು. ಎಂತ ಮಾಡಿ ಯಾರ ಹತ್ರ ಸಹ ಕೇಳಿಕ್ಕೆ ಆಗುದಿಲ್ಲ. ಸಾಂಗ್ ಸ್ಟಾರ್ಟ್ ಆಗಿದೆ, ನಾನು ಬಿಡಿಸಲೇಬೇಕು, ನಾನು ಅಲ್ಲಿಂದ ಎಲ್ಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಸೌಂಡಲ್ಲಿ ಕೇಳಲಿಕ್ಕೆ ಆಗುದಿಲ್ಲ. ಮತ್ತು ದೇವರದಲ್ಲಿ ಬಿಡಿಸಿ 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 ಸಾಧಾರಣ ಆಗಿದೆ ಅವರಾಗುವಾಗ, ಆ ಸಾಂಗ್ ಆಗುವಾಗ. ಅದೊಂದು ಮರೆಯಲಾಗದೊಂದು ಘಟನೆ. ಮತ್ತು ಗಮ್ಮಿಂಗ್ ಹೇಗಂದರೆ ನಾವು ಅಲ್ಲಿಂದ ಮೇಲಿಂದ ಬಿಡಿಸಿ ಬಿಡಿಸಿ ಬರುವಾಗ ಇಲ್ಲಿ ಕೆಳಗೆ ಬರುವಾಗ ಅದು ಒಣಗಿರ್ತದೆ. ಒಣಗಬಾರ್ದು ಗಮ್ಮು. ಒಣಗಿದ್ರೆ ನಾವು ಇದು ಗ್ಲಿಟ್ಟರ್ ಹೊಡೆಯುವಂಥ ಗ್ಲಿಟ್ಟರಲ್ಲಿ ಹಿಡಿಯುವುದಿಲ್ಲ. ಅದರ ಮುಖದ್ದು ಶೇಪ್ ಬೇರೆ ಚೇಂಜ್ ಆಗಿರುತ್ತೆ. ನೀವಾಗ ಆರ್ಟ್ ಮಾಡೋದು ಗಮ್ಮಲ್ಲಿ? ಗಮ್ಮಲ್ಲಿ, ಆ ಬಟ್ಟೆಯಲ್ಲಿ ಗಮ್ಮಿಂದ ನಾವು ಬಿಡಿಸುದು. ಅಲ್ಲಿ ಇರುವಂತ ಬಟ್ಟೆಯ ಕಲರ್ ಬ್ಲ್ಯಾಕ್ ಇರ್ತದೆ, ಬ್ಲ್ಯಾಕ್ ಬೋರ್ಡ್. ಬ್ಲ್ಯಾಕ್ ಅಲ್ಲಿ ಗಮ್ಮು ಹೇಗೆ ಕಾಣುತ್ತೆ ಅಂತ? ಅದೇ ನಾವು ಗಮ್ಮಿಂದ ಬಿಡಿಸ್ತಾ ಹೋಗ್ಬೇಕು. ನೀವು ಇಷ್ಟು ದೂರ ಇದ್ರೂ ಸಹ ನಿಮಗೆ ಅದು ಬಿಡಿಸುದು ಕಾಣುದಿಲ್ಲ. ಅದಕ್ಕೆ ಕಾಣುದು ಅದಕ್ಕೆ ಕಲರ್ ಬಿದ್ದ ಮೇಲೆ ಮಾತ್ರ. ಅದೇ ಒಂದು ಸರ್ಪ್ರೈಸ್ ಭಾವಚಿತ್ರ ಅಂತ ಹೇಳ್ಬೋದು. ಹೌದು. ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ಅದೊಂದು ಕ್ಯೂರಿಯಾಸಿಟಿ. ಈಗ ಬ್ಲ್ಯಾಕ್ ಕಲರ್ ಅದೇ ನಾನು ಎಲ್ಲ ಪ್ರಾಕ್ಟೀಸ್ ಮಾಡಿ ಎಲ್ಲ ರೆಡಿ ಮಾಡಿರ್ತೇನೆ. ಪ್ರಾಕ್ಟೀಸ್ ಮಾಡಿ ನಾವು ಹೋಗುದಲ್ಲ. ಆ ಥರ ಗಮ್ಮಿಂಗ್ ಹೊಡೆದ ಮೇಲೆ ಒಣಗಬಾರ್ದು. ಅದು ತುಂಬ ಕಷ್ಟಕರವಾದದ್ದು. ಒಂದು ಕಣ್ಣಿನ ಚಿತ್ರ ಈ ಬಿಡಿಸುವಾಗ ಅಲ್ಲಿ ಒಣಗಿದ್ರೆ ನಾವು ಹೊಡೆಯುವಂಥ ಉಡಿ ಹಿಡಿಯುವುದಿಲ್ಲ. ಕಣ್ಣು ಬೇರೆ ಥರ ಕಾಣ್ತದೆ ಜನಗಳಿಗೆ. ಯಾವತ್ತಾದ್ರೂ ಹಾಗಾಗಿದೆ? ಆ ಥರ ಸ್ಪೀಡ್ ನಾವು ಬಿಡಿಸ್ಬೇಕು. ಹೌದು. ಯಾವತ್ತಾದ್ರೂ ಆ ಥರ ಆಗಿಲ್ಲ? ನಾನು ಅದನ್ನು ಸ್ವಲ್ಪ ಜಾಗ್ರತೆ ಗೊತ್ತಾಗಿ ಆಡಿಯನ್ಸ್ ಗೆ ಗೊತ್ತಾಗದಾಗಿ ಅದು ಆಗಿದೆ. ಅದು ಆ ಥರ ನಾವು ಒಂದು ಬ್ಯಾಲೆನ್ಸ್ ಮಾಡಬೇಕಾಗ್ತದೆ ಜನಗಳಿಗೆ ನಾವು. ಹೌದು, ಅದು ಯಾಕಂದ್ರೆ ಸ್ವಲ್ಪ ಹೊತ್ತು ಜಾಸ್ತಿ ಇಟ್ಟರು ಕೂಡ ಅದು ಕೆಳಗೆ ಕೆಳಗೆ ಬರ್ತಾ ಇರ್ತದೆ ಗಮ್ಮಿಂಗ್. ಅದರೊಟ್ಟಿಗೆ ಪೌಡ್ರ್ ಕೂಡ ಬರ್ತಾ ಇರ್ತದೆ. ಆಗ ಶೇಪ್ ಚೇಂಜ್ ಆಗ್ತದೆ. ಆ ಥರ ಅಷ್ಟೇ ಹೊತ್ತು ಇರುವಂಥ ಅದು ಆರ್ಟ್. ಅದಕ್ಕೆ 10 ನಿಮಿಷ 5 ನಿಮಿಷ ಅಷ್ಟೇ ಆರ್ಟ್. ಅದಕ್ಕೋಸ್ಕರ ಕಡಿಮೆ ಟೈಮ್, ಯಾಕಂದ್ರೆ ಅದು ಗಮ್ಮಲ್ಲಿ ಬಿಡಿಸುವಂಥದ್ದು. ಅದಕ್ಕೋಸ್ಕರ ಆದಷ್ಟು ಕಡಿಮೆ ಸಿಕ್ಕಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಅದು ತುಂಬಾ ಕಷ್ಟಕರ ಆರ್ಟ್ ಅಂದ್ರೆ ಅದು. ಕಲರಿಂಗ್ ಆದ್ರೆ ನಾವು ಬೇರೆ ಕಲರ್ ಟಚ್ ಮಾಡ್ಬೋದು. ಸರಿಯಾಗದಿದ್ದ ಜಾಗದಲ್ಲಿ ಬೇರೆ ಕಲರ್ ಟಚ್ ಮಾಡುದು, ಬ್ರಷ್ ತಗೊಂಡು ಟಚ್ ಮಾಡುದು. ಇದು ಒಂದೇ ಬ್ರಷ್ ಇರುದು. ಕಲರಿಂಗ್ ಆದರೆ ನಾವು 5-6 ಬ್ರಷ್ಗಳನ್ನು ಇಡ್ತೇವೆ. ಅದು ಅದಕ್ಕೆ ಒಂದೊಂದು ಬ್ರಷ್ ಇರ್ತದೆ. ಆ ಥರ ನೀವು ಯಾವತ್ತದು ಅನ್ಕೊಂಡಿದ್ದೀರಾ, ಹಬ್ಬ ನಂಗೆ ಗೊತ್ತಾಯ್ತು ಇವರಿಗೆ ಗೊತ್ತಾಗ್ಲಿಲ್ಲ ಅಲ್ಲ ಅಂತ? ತುಂಬಾ ಸಲ ಅನ್ಕೊಂಡಿದ್ದೀನಿ. ತುಂಬಾ ಸಲ ಅಂದ್ಕೊಳ್ತೇನೆ. ಅವ್ರಿಗೆ ಗೊತ್ತಾಗ್ಲಿಲ್ಲ, ನನಗೆ ಗೊತ್ತಾಯ್ತಲ್ಲ, ಬಿಡಿಸ್ತವ್ರು ನೀವಲ್ವಾ? ಹೌದು, ಕೆಲವರಿಗೆ ನೋಡುವಾಗ ಅದು ಶೇಪ್ ಇರ್ತದೆ, ನನಗೆ ಗೊತ್ತಾಗ್ತದೆ ನಾನು ಸ್ವಲ್ಪ ತಪ್ಪು ಮಾಡಿದ್ದೇನೆ, ಅದು ಆಗ್ಲಿಲ್ವಲ್ಲ ಅಂತ. ಅದು ನೋಡುವವರಿಗೆ ತಕ್ಷಣಕ್ಕೆ ಅದು ಪರ್ಫೆಕ್ಟ್ ಆಗಿ ಚಪ್ಪಾಳೆ ಹೊಡಿತಾರೆ. ಒಂದು ಕಲರ್ ಬೀಳುವಾಗ ಅದಕ್ಕೊಂದು ಚಪ್ಪಾಳೆ ಹೊಡಿತಾರೆ. ಹೌದು, ಅದೊಂದು ಖುಷಿ. ಈಗ ಬೇರೆ ಚಿತ್ರ, ಈಗ ಮರಳಾಕೃತಿ ಇರ್ಬೋದು, ಆ ಥರ ಮಾಡೋದಾದ್ರೆ ನೀವು ಮಾಡಿದ್ದೀರಾ? ಹೌದು, ನಾನು ಫಸ್ಟಿಗೆ ಮಾಡಿದ್ದೆ ಮರಳಾಕೃತಿ. ತುಂಬ ಇಷ್ಟ ನನಗೆ ಮರಳಾಕೃತಿಯಲ್ಲಿ, ಮರಳಲ್ಲಿ ಒಂದು ಮೂರ್ತಿ ಮಾಡೋದು ಆ ಥರ. ಯಾಕಂದರೆ ನಮ್ಮ ಗುರುಗಳೆಲ್ಲ ಮೂರ್ತಿ ಎಲ್ಲ ಮಾಡ್ತಾರೆ, ಈ ಗಣಪತಿ, ಶಾರದೆ ಆ ಥರ. ನಿಮ್ಮದು ಬೀಚ್ ಫೆಸ್ಟಿವಲ್ ಆಗ್ತದೆ ಇಲ್ಲಿ, ಪನಂಬೂರ್ ಬೀಚ್ ಅಂತ. ಅಲ್ಲಿ ಕಾಂಪಿಟೇಷನ್ ಆಗ್ತದೆ ಮರಳಾಕೃತಿ. ಅದು ಬೇರೆ ಬೇರೆ ಊರಿನಿಂದೆಲ್ಲ ಬರ್ತಾರೆ. ಅದರಲ್ಲಿ ನಾನು 3 ವರ್ಷ ಕಂಟಿನ್ಯೂ ಫಸ್ಟ್ ಪ್ರೈಸ್ ತಗೊಂಡಿದ್ದೇನೆ. ನೆಕ್ಸ್ಟ್ ಟೈಮು ಸೆಕೆಂಡ್ ಪ್ರೈಸ್. ಮಣಿಪಾಲ್ ಅಲ್ಲಿಂದ ದೂರದ ಊರಿನಲ್ಲೆಲ್ಲ ಬರ್ತಾರೆ. ಅದು ಮರಳಾಕೃತಿ ಮಾಡಲಿಕ್ಕೆ ಸಹ ತುಂಬ ಕಷ್ಟ. ಯಾಕಂದರೆ ಅಲ್ಲಿದ್ದ ಮಣ್ಣಿಂದ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಅಲ್ಲಿಂದ ನೀರಿನಲ್ಲಿದ್ದ ಮಣ್ಣನ್ನು ತಂದು ಮಾಡಬೇಕು. ನೀರು ಇದು ಒದ್ದೆ ಆದ ಮಣ್ಣೇ ತರಬೇಕು. ಯಾಕಂದರೆ ಅದು ಶೇಪ್ ಕೊಡಬೇಕಾದ್ರೆ ಅದೇ ಮಾಡಬೇಕು. ಮತ್ತೆ ಅದು ಒಣಗುವಾಗೆಲ್ಲ ಹುಡಿ ಆಗಿ. ಹೌದು, ಮರಳು ಹಾಗೆ ಒಣಗಿದ್ಮೇಲೆ ಅದು ಹುಡಿಯಾಗಿ ಬೀಳುತ್ತೆ. ಆ ಗ್ಯಾಪ್ ಅಲ್ಲಿ ನೀವು ಮಾಡಬೇಕು. ಆ ಗ್ಯಾಪ್ ಅಲ್ಲಿ ಮಾಡಬೇಕು. ಅದಕ್ಕೆ ಕೂಡ ಟೈಮಿಂಗ್ ಕೊಡ್ತಾರೆ ನಮಗೆ. ಅದಕ್ಕೆ ಒಬ್ಬನಿಂದ ಆಗುದಿಲ್ಲ, ಒಂದು ತರಲೆ 7-8 ಜನ ಟೀಮ್ ವರ್ಕ್ ಅಲ್ಲಿ ಮಾಡ್ತೇವೆ. ಮೂರ್ತಿ ಮಾಡಿ ನಾನು ಒಬ್ಬನೇ ಮಾಡ್ತಿರುವಾಗ ಅವರೆಲ್ಲ ನಂಗೆ ಸ್ವಲ್ಪ ಮಣ್ಣು ತರುದು. ಅಂದ್ರೆ ಅದು ಒಂದೊಂದು ಟೀಮ್ ಆಗಿ ಹೋಗುವಂತ. ಹೌದು, ಟೀಮ್ ಆಗಿ ಹೋಗುದು. ಟೀಮ್ ಆಗಿ ಬೇರೆ ಬೇರೆ ಕಡೆಯಿಂದೆಲ್ಲ ಬರ್ತಾ ಇರ್ತಾರೆ, ಒಂದೊಂದು ಟೀಮ್ ಆಗಿ ಹೋಗುದು. ಅದ್ರಲ್ಲಿ ನಿಮಗೆ ಫಸ್ಟ್ 3 ಬಾರಿ ನಾನು ಫಸ್ಟ್ ಪ್ರೈಸ್ ಅನ್ನು ತಗೊಂಡಿದ್ದೆ. ಒಂದು ಸರ್ತಿ ಒಂಟೆ ಮಾಡಿದೆ, ಒಂದು ಸರ್ತಿ ಒಂಟೆ ಮಾಡಿ, ಹೌದೌದು, ಒಂದು ಸರ್ತಿ ಅನಕೊಂಡ, ಒಂದು ಸರ್ತಿ ಭೂಮಿದು ಚಿತ್ರ.
ಅದ್ ನೀವೇ ಸೆಲೆಕ್ಟ್ ಮಾಡುದಾ ಅಥವಾ ಅವ್ರು ಕೊಟ್ಟಿರ್ತಾರ ನೀವು ಇದನ್ನೇ ಬಿಡಿಸ್ಬೇಕು ಅವ್ರು ಕೊಟ್ಟಿರ್ತಾರೆ ಅವ್ರು ಹೇಳಿದ್ರು ಇದನ್ನೇ ಬಿಡಿಸ್ಬೇಕು ಎಲ್ಲರಿಗೂ ಕೂಡ ಒಂದೇ 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 ಒಂಟೆ ಅಂದ್ರೆ ಒಂಟೆ ಎಲ್ಲರೂ ಒಂಟೆ ಬಿಡಿಸ್ಬೇಕು ಆಮೆ ಬಿಡಿಸಾದ್ರೆ ಎಲ್ಲರೂ ಆಮೆ ಬಿಡಿಸ್ಬೇಕು ಆ ಥರ. ಅದ್ ಹೇಗೆ ಕಲ್ತ್ರಿ ಅಂತ ನೀವು? ಅದೇ ಕಲೆ ಅಂದ್ರ ಮೇಲೆ ಸ್ವಲ್ಪ ಒಂದೊಂದೇ ಮಿಕ್ಸ್ ಆಗಿ ಬರ್ತೇವೆ. ಒಂದು ಅದನ್ನು ಮಾಡುವಾಗ ಇನ್ನೊಂದು ಮಾಡುವಂತ ಆಗ್ತದೆ, ಇನ್ನೊಂದು ಮಾಡುವಾಗ ಇನ್ನೊಂದು. ನಿಮ್ಮ ಆಸಕ್ತಿಯಿಂದ ಬಿಡಿಸಿದ್ದೆ? ನನ್ನ ಅದೇ ಅದು ನಮ್ಮ ಗುರುಗಳದು ಮೂರ್ತಿ ಎಲ್ಲ ಮಾಡ್ತಾ ಇದ್ರಲ್ಲ, ಅದನ್ನು ಹೇಗೆ ಪ್ರೇರಣೆ ಆಯಿತು ನನಗೆ. ಹಾಗೆ ನೀವು ಬಿಡಿಸಿದ್ದು. ಈಗ ಗುರುಗಳು ಪ್ರಸ್ತುತ ಏನ್ ಮಾಡ್ತಿದ್ದಾರೆ ಅವರು? ಅವರೀಗ ಚಿತ್ರ ಪೇಂಟಿಂಗ್ ಎಲ್ಲ ದೇವರದ್ದೆಲ್ಲ ಚಿತ್ರ ಬಿಡಿಸುದು, ಮತ್ತೆ ಈಗ ಚೌತಿ ಟೈಮಲ್ಲೆಲ್ಲ ತುಂಬಾ ಗಣಪತಿ ಮಾಡ್ತಾರೆ, ಆವೆ ಮಣ್ಣಿಂದ ಗಣಪತಿ ಮಾಡ್ತಾರೆ, ಮಣ್ಣಿನ ಗಣಪತಿ ಮಾಡ್ತಾರೆ. ಅದು ಸಾಧಾರಣ ಒಂದು 20-30 ಮೂರ್ತಿಗಳನ್ನು ಮಾಡ್ತಾರೆ. ಮತ್ತೆ ಶಾರದೋತ್ಸವದ ಟೈಮಲ್ಲಿ ಶಾರದ ಮೂರ್ತಿಯನ್ನು ಮಾಡ್ತಾರೆ ಆ ಥರ. ನಿಮ್ಮದೇನಾದ್ರೂ ಐಡಿಯಾ ಇದೆಯಾ? ಗುರುಗಳ ಹಾದಿಯಲ್ಲೇ ಹೋಗ್ಬೇಕು ಇಲ್ಲ ಇಲ್ಲ, ಅದಕ್ಕೆ ನಾನು ಜಾಸ್ತಿ ಇದು ಕೊಡಲಿಲ್ಲ. ಯಾಕಂದ್ರೆ ಅದು ಗುರುಗಳು ಮಾಡಿದಂತ ಅದಕ್ಕೆ ನಾನು ಯಾವಾಗಲೂ ಶರಣಾಗಿರ್ತೇನೆ. ಯಾಕಂದ್ರೆ ಅದು ಮೂರ್ತಿ ಮಾಡ್ಲಿಕ್ಕೆ ತುಂಬಾ ಕಷ್ಟ ಅಲ್ಲ, ಕಲೆಗಾರನಿಗೆ ಯಾವುದು ಕಷ್ಟ ಇಲ್ಲ ಅಂತ. ಅದಕ್ಕೆ ನಾನು ಇಷ್ಟರವರೆಗೆ ಕೈ ಹಾಕ್ಲಿಕ್ಕೆ ಹೋಗ್ಲಿಲ್ಲ. ಆಸಕ್ತಿ ಇದೆಯಾ ನಿಮಗೆ? ಆಸಕ್ತಿ ಇದೆ. ಸುಮ್ಮನೆ ಅದು ಬಿಡಿಸಿದ್ದೀರಾ ಗಣಪನನ್ನ ಅಥವಾ ಇಲ್ಲ ಬೇರೆ ಯಾವುದೇ ದೇವರ? ಮಾಡ್ಲಿಲ್ಲ. ಇಲ್ಲ, ಮಾಡಲಿಲ್ಲ. ಮುಂದಿನ ಟೈಮಲ್ಲಿ ನೋಡ್ಬೇಕು, ಸ್ವಲ್ಪ ಸ್ವಲ್ಪ ಅವರದ್ದೊಂದು ಕಲೆ ಬರ್ಬೇಕಲ್ಲ ಸ್ವಲ್ಪ. ಹೌದೌದು, ಅಂದ್ರೆ ಗುರುಗಳಾದ್ಮೇಲೆ ಅವರ ಕಲೆ ನಿಮ್ಮ ಹತ್ರ ಇರಲೇಬೇಕು. ಹೀಗೆಲ್ಲ ಮಾಡುವಾಗ ಅಪ್ಪ ಅಮ್ಮ ಏನ್ ಹೇಳ್ತಾರೆ? ಈಗ ನೀವು ಒಂದು ವೇದಿಕೆಯಿಂದ ಹಾಡನ್ನು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಗಣ್ಯರನ್ನೆಲ್ಲ ಭೇಟಿಯಾಗಿ ಬರುವಾಗ ನೀವು ಹೇಳ್ತೀರಾ, ಹಂಚಿಕೊಳ್ತೀರಾ ಅಪ್ಪ ಅಮ್ಮನ ಹತ್ರ, ನಾನು ಇಲ್ಲಿಗೆ ಹೋಗಿದ್ದೆ ಏನಾದ್ರು ಹೇಳ್ತೀರಾ? ಹೌದೌದು, ಆಗ ಅವ್ರಿಗೆ ಖುಷಿ ಆಗ್ತದೆ. ಅವರು ಡೈಲಿ ಕೇಳ್ತಾರೆ, ಇನ್ನು ಯಾವಾಗ ಕಾರ್ಯಕ್ರಮ, ಇನ್ಯಾವ ಕಾರ್ಯಕ್ರಮ, ಅವರೇ ಕೇಳ್ತಾರೆ. ನಾವು ಕಾರ್ಯಕ್ರಮಕ್ಕೆ ಹೋಗುವಾಗ ಎಲ್ಲ ತಯಾರಿ ಎಲ್ಲ ರೆಡಿ ಮಾಡ್ಬೇಕಲ್ಲ, ಅದು ಮನೆಯವರೇ ರೆಡಿ ಮಾಡಿ ಕೊಡುದಲ್ಲ ಅದು. ಅಪ್ಪ ಅಮ್ಮನೇ? ಹೌದು. ನೀವು ಒಬ್ರೇ ಮಗನ? ಒಬ್ರೆ ಇಲ್ಲ, 3 ಜನ. ಅವ್ರು ಹೇಗೆ ಸಪೋರ್ಟ್ ಮಾಡ್ತಾರೆ? ಅವರು ಕೂಡ ಸಪೋರ್ಟ್ ಇದ್ದಾರೆ, ತಮ್ಮಂದಿರು ಇಬ್ರು ತಮ್ಮಂದಿರು. ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾರೆ? ಸಪೋರ್ಟ್ ಅಂದ್ರೆ ಅದೇ ನಮ್ಗೆ ಒಂದು ಪ್ರೋತ್ಸಾಹ ಮಾಡ್ತಾರೆ. ಎಲ್ಲಿಗೆ ಹೋಗ್ಲಿಕ್ಕೆ ಇದ್ರೆ ಮತ್ತೆ ತಯಾರಿ ಎಲ್ಲ ರೆಡಿ ಮಾಡಿ ಕೊಡುದು, ಹೋಗುದು. ಟೈಮ್ ಆಯ್ತು, ಇಷ್ಟು ಟೈಮ್ ಆಯ್ತು, ಹೋಗುದಿಲ್ವಾ ಆ ತರ. ನಾವು ಬಿಸಿ ಇರುವಾಗ ಅವರೇ ಕೇಳ್ತಾರೆ, ನೀವು ಟೈಮ್ ಆಯ್ತಲ್ಲ, 6 ಗಂಟೆಗೆ ಹೋಗ್ಲಿಕ್ಕೆಲ್ಲ, 7 ಗಂಟೆ ಕಾರ್ಯಕ್ರಮ ಇದ್ರೆ 1-1.5 ಗಂಟೆ ಜರ್ನಿ ಬೇಕಾಗ್ತದೆ ನಮ್ಗೆ. ಅವ್ರದ್ದು ಕೂಡ ಆಸಕ್ತಿ ಇದೆಯಾ? ಹೇಳ್ತಾರಾ ನಂಗೆ ಇದು ಹೇಳಿಕೊಡಿ ಅಂತ? ಇಲ್ಲ, ಅವ್ರಿಗೆ ಅಷ್ಟು ಆಸಕ್ತಿ ಇಲ್ಲ. ಅವ್ರದ್ದು ಬೇರೆ, ನಿಮ್ಮದು ನಮ್ದು ಬೇರೆ. ಆದ್ರೂ ಕೂಡ ಹೇಳಿದ್ದುಂಟಾ ಇದನ್ನ ಕಲಿ ಸ್ವಲ್ಪ ಅಂತ ಏನಾದ್ರು ಅಣ್ಣನಾಗಿ? ಇಲ್ಲ, ಅವರು ಅಷ್ಟು ಅದಕ್ಕೆ ತಲೆ ಕೊಡ್ಲಿಲ್ಲ ಸರ್. ಅವರಿಗೆಲ್ಲ ಟಿವಿಯಲ್ಲಿ ಆಗಿರ್ಬೋದು, ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಿಮ್ಮನ್ನೆಲ್ಲ ನೋಡುವಾಗ ಹೇಳ್ತಾರ ಬಂದು, ನೀವು ಇದ್ರಲ್ಲಿ ಇದ್ದೀರಿ, ಈ ಮೀಡಿಯಾದಲ್ಲಿ ಇದ್ದೀರಿ, ಆ ಮೀಡಿಯಾದಲ್ಲಿ? ತುಂಬಾ ಖುಷಿ ಆಗ್ತದೆ ಅವರಿಗೆ. ನಾನು ಟಿವಿಯಲ್ಲಿ ಬಂದ ತಕ್ಷಣ ನಮ್ಮ ಊರಿನಲ್ಲಿ ಕೆಲವು ಜನ ನಮಗೆ ಫೋಟೋ ಎಲ್ಲ ತೆಗೆದು ನಾನು ನೋಡಿದೆ ಅಂತ ಕಳಿಸ್ತಾರೆ. ನೋಡಿದ್ರಲ್ಲ ಅಂತ ನಮ್ಗೊಂದು ಖುಷಿ ಆಗ್ತದೆ. ಕೆಲವೆಲ್ಲ ಸ್ಟೇಟಸ್ ಎಲ್ಲ ಹಾಕ್ತಾರೆ, ಏನ್ ಅನಿಸ್ತದೆ? ಖುಷಿ ಆಗ್ತದೆ. ಸ್ಟೇಟಸ್ ಎಲ್ಲ ಸಾಧಾರಣ ಹಾಕ್ತಾರೆ ಎಲ್ಲರೂ. ನಂದು ಎಂದ ಕಾರ್ಯಕ್ರಮ ಇದ್ರು ಕೂಡ ಸ್ಟೇಟಸ್ ಅಲ್ಲಿ ಒಂದು ವಿಡಿಯೋ ಇದ್ರು ಕೂಡ, ಆಟಿದ್ದು ವಿಡಿಯೋ ಅಲ್ಲ, ಒಂದು ಹಾಡಿದ್ದು ವಿಡಿಯೋ ಎಲ್ಲ ಇದ್ರೆ ಸ್ಟೇಟಸ್ ಎಲ್ಲ ಹಾಕ್ತಾರೆ. ಅದು ಖುಷಿ ಆಗ್ತದೆ, ನಮಗೆ ಒಂದು ಪ್ರೋತ್ಸಾಹ ಮಾಡ್ತಾ ಇದ್ದಾರಲ್ಲ ಅಂತ ಅವರು. ಹೌದು. ಗಣೇಶಪುರ ಅನ್ನುವಂತೂ ಸಣ್ಣ ಹಳ್ಳಿಯ ಅಲ್ಲ, ಒಂದು ಊರು ಗಣೇಶಪುರ ಅಂತ. ಅಲ್ಲಿಂದ ದೇವರು, ಗಣಪತಿ ದೇವರಿದ್ದಾರೆ, ಒಂದು ದೇವಸ್ಥಾನ ಉಂಟು. ಅದೊಂದು ಪವಿತ್ರವಾದ ಒಂದು ಕ್ಷೇತ್ರ ನಮ್ದು. ಆ ದೇವಿ ಕಿರಣ್ ಅಂತ ಗಣೇಶಪುರ ಇಟ್ಟ ಮೇಲೆ ನನಗೆ ಒಂದು ಅದಕ್ಕೆ ಬಲ ಬಂದದ್ದು, ದೊಡ್ಡ ಶಕ್ತಿ ಬಂದದ್ದು. ಅಂದ್ರೆ ಗಣೇಶಪುರ ಅಂತ ನಿಮ್ಮ ಹೆಸರಿಗೆ ಆಡ್ ಆದ ತಕ್ಷಣ, ಆಡ್ ಆದ್ಮೇಲೆ ನಿಮಗೆ ಸಾಲು ತುಂಬಾ ಅವಕಾಶಗಳು ಬಂತು. ಅದು ನಮ್ದು ಗಣೇಶಪುರ ದೇವಸ್ಥಾನ ಉಂಟಲ್ಲಿ, ಅದು ಊರಿನ ಹೆಸರು ಗಣೇಶಪುರ ಅಂತ. ಅದನ್ನ ನಾನು ಅದಕ್ಕೆ ಜೋಡಣೆ ಮಾಡಿದ್ದೆ, ದೇವಿ ಕಿರಣ್ ಗಣೇಶಪುರ. ಕೆಲವರು ಹೇಳಿದ್ರು ನಿಮ್ದು ಜಾತಿದ್ದು ಹಾಕಿ, ಅದು ಹಾಕಿದ್ದು. ನಾನಿಲ್ಲ, ನನ್ನ ಊರಿದ್ದೇ ನನಗೆ ಮೇನ್. ಎಲ್ಲೂ ಹೋದ್ರು ಗಣೇಶಪುರ, ದೇವಿ ಕಿರಣ್ ಗಣೇಶಪುರ. ಈಗ ಕೂಡ ಗುರುತಿಸಿದಾಗ ಗಣೇಶಪುರ ಯಾರಂತ, ದೇವಿ ಕಿರಣ್ ಗಣೇಶಪುರ ಅಲ್ಲ, ಆ ಥರ ಅದರಲ್ಲಿ ಪವರ್ ಇದೆ. ಈಗ ನೆಕ್ಸ್ಟ್ ಏನಾದ್ರು ಬುಕ್ಕಿಂಗ್ ಆಗಿದ್ಯಾ? ಅಂದ್ರೆ ಔಟ್ ಸೈಡ್ಗೆ ಹೋಗಿ, ಔಟ್ ಆಫ್ ಕಂಟ್ರಿಗೆ ಹೋಗ್ಬಂತ? ಔಟ್ ಆಫ್ ಕಂಟ್ರಿಗೆ ಒಂದು ಅವಕಾಶ ಉಂಟು, ನೋಡ್ಬೇಕು. ಎಲ್ಲ ಬಯೋಡಾಟಾ ಎಲ್ಲ ಕೊಟ್ಟಿದ್ದೇನೆ, ನೋಡ್ಬೇಕು ಇದು ಯಾವ ತರ. ಪ್ರೋಗ್ರಾಮ್ ನಿಮಿತ್ತ ಅದೇ ಚಿತ್ರಕಲೆಗೆ. ಓಕೆ, ಯಾವುದು, ಯಾರ ಇದ್ರಲ್ಲಿ ಅಂತ, ಅಂದ್ರೆ ಯಾವ ರೀತಿಯಾಗಿ ಅಂತ, ಯಾವ್ದು ಚಿತ್ರ ಅವ್ರು ಮತ್ತೆ ತಿಳಿಸ್ತಾರೆ ನಮಗೆ. ಯಾವ ಚಿತ್ರ ಅವ್ರದ್ದೆಲ್ಲ ಸೆಟ್ ಆದ್ಮೇಲೆ ಇದು ಚಿತ್ರವನ್ನು ಬಿಡಿಸ್ಬೇಕು, ಇದು 2 ಚಿತ್ರ ಬೇಕು, ಒಂದು ಕಲರಿಂಗ್ ಬೇಕು. ಒಂದೇ ವೇದಿಕೆಯಲ್ಲಿ ಕೆಲವರು ಹೇಳ್ತಾರೆ ಒಂದು 3 ಸಹ ಗ್ಲಿಟರ್ ಇರ್ಲಿ, ಕೆಲವರು ಹೇಳ್ತಾರೆ ಒಂದು ಕಲರಿಂಗ್ ಇರ್ಲಿ, ಪೇಂಟಿಂಗ್ ಡಿಫ್ರೆಂಟ್ ಇರ್ತದಲ್ಲ, ಇನ್ನೊಂದು ಗ್ಲಿಟರ್ ಇರ್ಲಿ. ಆಗ ಅದೊಂದು ಡಿಫ್ರೆಂಟ್ ಆಗಿರ್ತದೆ ಆ ಒಂದು ವೇದಿಕೆಯಲ್ಲಿ, ಆ ಒಂದು ಸಂಗೀತ ರಸಮಂಜರಿಯಲ್ಲಿ ಅದೊಂದು ಡಿಫ್ರೆಂಟ್ ಆಗಿರ್ತದೆ ಆರ್ಟ್. ಅದಕ್ಕೊಂದು ಜನಗಳೇ ಬೇರೆ ಇರ್ತಾರೆ, ಅದನ್ನು ನೋಡುವ ಜನಗಳೇ ಬೇರೆ ಇರ್ತಾರೆ. ಯಾವತ್ತಾದ್ರೂ ಆನ್ ದಿ ಸ್ಪಾಟ್ ಅಲ್ಲಿ ಹೇಳಿದ್ದುಂಟಾ,
ನೀವೀಗ ತಗೊಂಡು ಹೋಗಿರುವುದಿಲ್ಲ, ಬ್ರಷ್ ಆಗಿರ್ಬೋದು, ಇನ್ನೊಂದಕ್ಕೆ ಏನೋ ಬೇರೆ ಆಟಿಗೆ ತಗೊಂಡು ಹೋಗಿರ್ತೀರಲ್ವಾ, ಆವಾಗ ಸ್ಪಾಟ್ ಅಲ್ಲಿ ಹೇಳಿದ್ದಾರೆ ಒಂದು ದೊಡ್ಡ ವೇದಿಕೆ. ಲಾಸ್ಟ್ ಟೈಮ್ ನಾವು ಕುಂಬ್ಳೆ ಬೆಡಿ ಅಂತ ಆಗ್ತದೆ ಕುಂಬ್ಳೆಯಲ್ಲಿ, ಅದೊಂದು ದೊಡ್ಡ ವೇದಿಕೆ, ಅದು ನಮ್ದು ಕನಸೊಂದು. ಅದು ನನಗೆ ಮೊದಲೇ ಇತ್ತು, ಅದೊಂದು ವೇದಿಕೆಯಲ್ಲಿ ನನಗೊಂದು ಕಾರ್ಯಕ್ರಮ ಕೊಡಬೇಕು ಅಂತ. ಆಗ ಅದಕ್ಕೊಂದು ಕಾರ್ಯಕ್ರಮ ಕೊಟ್ಟಿದ್ದೆ ಲಾಸ್ಟ್ ಟೈಮ್. ಅದಕ್ಕೆ ಒಂದು ಬೇರೆ ಚಿತ್ರ ಬಿಡಿಸ್ಲಿಕ್ಕೆ ಹೇಳಿದ್ರು, ಅದು ಚಿತ್ರ ಬಿಡಿಸ್ಲಿಕ್ಕೆ ಇದ್ದದ್ದು ಬೇರೆ. ಸಡನ್ ಆಗಿ ಹೇಳಿದ್ರು ಅದು ಸಾಂಗ್ ಚೇಂಜ್ ಆಯಿತು, ನೀನು ಅದು ಬಿಡಿಸು ಅಂತ. ಮತ್ತೆ ಅದನ್ನೇ ಬಿಡಿಸಿದೆ ನಾನು. ಯಾವುದು ಅಂತ? ಅದು ಫಸ್ಟ್ ಶಿವಂದಿತ್ತು, ಅದು ಸಡನ್ ಹನುಮಂತ ದೇವರದ್ದು ಅದು ಚಿತ್ರ ಮಾಡುವಂತ ನೀವು ಪ್ರಾಕ್ಟೀಸ್ ಮಾಡಿದ್ದೆ? ಇಲ್ಲ, ಅದು ಪ್ರಾಕ್ಟೀಸ್ ಅಂದ್ರೆ ಅದು ನನಗೆ ಸಾಧಾರಣ, ನಾನು ಬಿಡಿಸ್ತೇನೆ, ಸಾಧಾರಣ ಬಿಡಿಸಿದ್ದೇನಲ್ಲ. ಹನುಮಂತ ದೇವರದ್ದು ಬಿಡಿಸ್ತೇನೆ, ಶಿವದೇವರದ್ದು, ಗಣಪತಿ ದೇವರದ್ದು ಸಾಧಾರಣ ಬಿಡಿಸಿದ್ದೇನೆ. ಹಾಗಾಗಿ ನಿಮ್ಗೆ ಈಸಿ ಆಯ್ತು. ಅದ ಪ್ರಾಕ್ಟೀಸ್ ಬೇಡ ಅಷ್ಟು. ಒಂದು ವೇಳೆ ಪ್ರಾಕ್ಟೀಸ್ ಇಲ್ಲ, ನೀವು ಸತ್ತು ಮುಖ ಭಾವಚಿತ್ರವನ್ನು ಕೊಟ್ರೆ ಅದಕ್ಕೆ ನಂಗೆ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗ್ತದೆ. ಯಾಕಂದ್ರೆ ಒಬ್ಬರದ್ದೊಂದು ಭಾವಚಿತ್ರ, ನಿಮ್ದೇ ಒಂದು ಭಾವಚಿತ್ರ ನೀವು ಕೊಟ್ರೆ ನಂಗೆ, ನಿಮ್ದು ಬಿಡಿಸುವಾಗ ನಿಮ್ದೇ ಶೇಪ್ ಬರಬೇಕಲ್ಲ ಅಲ್ಲಿ, ಆಗ ನಂಗೆ ಪ್ರಾಕ್ಟೀಸ್ ಬೇಕಾಗ್ತದೆ. ಅದಕ್ಕೆ ಸರಿಯಾದ ಒಂದು ಪ್ರಾಕ್ಟೀಸ್ ಕೊಟ್ಟೆ. ಕಣ್ಣು, ಮೂಗು ಅದೆಲ್ಲ ಮಾಡು, ಕೂದಲು ಈ ತರ ತೊಂದರೆ ಇಲ್ಲ, ಒಂದೇ ರೀತಿ ಇರ್ತದೆ. ಮಾತ್ರ ಇದು ಮಾತ್ರ ಮಿಸ್ ಆಗಬಾರ್ದು, ಕಣ್ಣು ಎಲ್ಲ ಅದು ಶೇಪ್ ಚೇಂಜ್ ಆಗ್ತದೆ. ಹೌದು. ಒಂದು ವೇಳೆ ನೀವು ಹನುಮಂತನದ್ದು ಬಿಡಿಸಿ ಇರ್ಲಿಲ್ಲ ಕಷ್ಟ ಆಗ್ತಿತ್ತು. ಸಡನ್ ಹೇಳುವಾಗ ನಾವು ಹೌದು ಎಲ್ಲದಕ್ಕೂ ರೆಡಿ ಆಗಿರ್ಬೇಕು. ಪ್ರಾಕ್ಟೀಸ್ ಸಿಗದೆ ಎಲ್ಲಾದ್ರೂ ಇಷ್ಟು ಈವೆಂಟ್ ಆಗಿದ್ದಲ್ಲ ಎಲ್ಲಾದ್ರೂ ಹೇಳಿದಾರ ನಿಮ್ಗೆ? ಇಲ್ಲ ಇಲ್ಲ ಇಲ್ಲ, ನಾನು ಶುರುವಿಗೆ ಹೇಳ್ತೇನೆ ಅವರಿಗೆ, ನನಗೆ ಯಾವುದು ಚಿತ್ರ ಅಂತ ಹೇಳ್ಬೇಕು. ಯಾಕಂದ್ರೆ ಎಲ್ಲ ವೇದಿಕೆ ಒಂದೇ ತರ ಇರುವುದಿಲ್ಲ. ನಾವು ಕರೆಕ್ಟ್ ಪರ್ಫೆಕ್ಟ್ ಇದ್ರು ಕೂಡ ಈಗಲೂ ಕೂಡ ವೇದಿಕೆಗೆ ನಮಗೆ ನರ್ವಸ್ನೆಸ್ ಉಂಟು, ಈಗಲೂ ಕೂಡ. ಅದರ ಒಳಗೆ ಮುಗಿತದ ಇಲ್ವಾ ಅಂತ, ಅವರ ಹಾಡು ಮುಗಿದ ಒಳಗೆ ನಮಗೆ ಚಿತ್ರಣ ಮುಗಿಬೇಕಲ್ಲ. ತಪ್ಪಿ ಬೀಳ್ತದ, ಗಮ್ಮು ಬೀಳ್ತದ, ಹೀಗೆ ಏನಾದ್ರು ಕೆಳಗೆ ಬಿದ್ದರೆ ಯೋಚನೆ ಮಾಡ್ಕೊಂಡೆ ಬಿಡಿಸುದು, ಬೇಗ ಬಿಡಿಸ್ಬೇಕಲ್ಲ. ಬ್ರಷ್ ಕೆಳಗೆ ಬಿದ್ದರೆ ಅವಸರದಲ್ಲಿ ಆ ಥರ, ಮತ್ತೆ ಗಮ್ಮು ಹಿಡಿಯದಿದ್ರೆ ಆ ಥರ ಎಲ್ಲ ಇರ್ತದೆ. ಚಿತ್ರಕಲೆಯಲ್ಲಿ ಕೂಡ ತುಂಬಾ ಕಷ್ಟ ಇದೆ, ನೋಡುವವರಿಗೆ ಅದೊಂದು 5 ನಿಮಿಷದ ಮಾಡುವಂತ ಚಿತ್ರ. 5 ನಿಮಿಷದಲ್ಲಿ ನಮಗೆ ಒಂದು ದಿವಸದ್ದು ನನಗೆ ಪ್ರಾಕ್ಟೀಸ್, ಅದರಲ್ಲಿ ಎಂತೆಲ್ಲ ಮಾಡಬೇಕು, ರೆಡಿ ಮಾಡಬೇಕು. ನೋಡೋರಿಗೆ ಅನ್ಸದ ಸಿಂಪಲ್ ಅಲ್ಲ, ಮಾಡೇ ಬಿಡ್ತಾರ, 5 ನಿಮಿಷ ಮಾಡಿ ಹೋದ್ರು ಅಂತ. ಆದ್ರೆ ಹಿಂದೆ ಇರುವಂತ ಪರಿಶ್ರಮ ಸಾಕಷ್ಟು ಇದೆ. ನಿಮ್ಗೆ ಅದನ್ನ ಬಿಡಿಸುವಾಗ ಸ್ಟೇಜ್ ಅಲ್ಲಿ ಯಾರು ಇರ್ತಾರೆ ಏನು ಎಂತ ಗೊತ್ತಿರೋದು, ಅದ್ರ ಒಳಗಡೆ ಇರ್ತಾರೆ. ನಾನು ಅದರ ಒಳಗಡೆ ಇರ್ತೇನೆ, ಎಲ್ಲ ಸ್ಟೇಜ್ ಅಲ್ಲಿ ಇರ್ತಾರೆ, ಮತ್ತೆ ಜೋಶಲ್ಲಿ ಆಡ್ತಾ ಇರ್ತಾರೆ, ಇಂಪಾಗಿ ಸಂಗೀತ ಕೇಳ್ತಾ ನಿಮ್ಮ ಕಿವಿ ಒಂದು ಸಂಗೀತದ ಹತ್ರ ಒಂದು ಚಿತ್ರ ಅಷ್ಟೇ, ಆಡಿಯನ್ಸ್ ಎಂತ ಕೇಳುದಿಲ್ಲ. ಸಂಗೀತದ ಒಂದು ಆ ಮ್ಯೂಸಿಕ್ಗೆ ತಕ್ಕಂತೆ ನಾನು ಚಿತ್ರಗಳನ್ನ ಬಿಡಿಸ್ತಾ ಹೋಗ್ತೇನೆ. ಮುಗಿತಾ ಇರುವಾಗಲೇ ಫಾಸ್ಟ್ ಹೋಗ್ತೇನೆ, ಸ್ವಲ್ಪ ಮುಗಿಬೇಕಲ್ಲ, ಕೆಲವುದನ್ನು ಬಿಟ್ಬಿಡ್ತೇನೆ. ಅಂತ ಬಿಡುವಂತ ಈ ಕೂದಲು ಬಟ್ಟೆದ್ದೆಲ್ಲ ಬಿಡಿಸ್ಲಿಕ್ಕಿದ್ರೆ ಸ್ಟಾಪ್ ಮಾಡ್ತೇನೆ, ಅದರಲ್ಲಿಗೆ ಅದು ಸ್ಟಾಪ್ ಮಾಡ್ಬೇಕಲ್ಲ, ಅಲ್ಲಿಗೆ ಅದನ್ನ ಅಡ್ಜಸ್ಟ್ ಮಾಡ್ತೇನೆ ಆ ರೀತಿಯಾಗಿ. ಈಗ ನೆಕ್ಸ್ಟ್, ಈಗ ಇದರಲ್ಲಿ ಸಾಂಗ್ ಸ್ವತಃ ನೀವೇ ರಾಗ ಸಂಯೋಜನೆ ಮಾಡುವಂತ ಏನಾದ್ರು ಐಡಿಯಾ ಇದೆಯಾ? ಅದು ಇಲ್ಲ, ನನಗೆ ಅದು ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡ್ತಾರಲ್ಲ, ಅದು ಸಂಗೀತಗಾರರಿಗೆ ಬೇರೆ ಕೊಡ್ತೇನೆ ನಾನು ಮ್ಯೂಸಿಕ್ ಮಾಡ್ಲಿಕ್ಕೆ. ಅದೆಲ್ಲ ನಾನೇನಿದ್ರು ಆಡ್ಲಿಕ್ಕೆ ಇದ್ರೆ ನಾನೇ ಆಡ್ತೇನೆ. ನೀವೇ ಒಂದು ಹಾಡನ್ನ ಒಂದು ಬರಿಬೇಕಂತ ಒಂದು ಮನಸ್ಸುಂಟು, ನೋಡ್ಬೇಕು. ಗಣೇಶಪುರದ ನಮ್ಮ ಊರಿದ್ದಲ್ಲ, ಅಲ್ಲಿದ್ದು ಕೂಡ ಹಾಡು ಮಾಡಿದ್ದೇನೆ, 1-2 ಹಾಡು ಮಾಡಿದ್ದೇನೆ. ಈಗ ಗಣೇಶಪುರದಲ್ಲಿ ಒಂದು ನೀವು ಈವೆಂಟ್ ಅನ್ನ ಈಗ ಮಾಡುದಾದ್ರೆ ಅಲ್ಲಿ ಜನಗಳು ಅಂದ್ರೆ ಚಿಕ್ಕ ವಯಸ್ಸಿಂದ ನಿಮ್ಮನ್ನ ನೋಡಿರ್ತಾರಲ್ಲ, ಅವ್ರಿಗೆಲ್ಲ ಏನ್ ಹೇಳ್ತಾರೆ ಅವರು? ಅಂದ್ರೆ ಬಾಲ್ಯದ ನೆನಪ ನಿಮ್ಮ ಹತ್ರ ಹೇಳ್ತಾರ, ನೀನ್ ಅವತ್ತು ಹಾಗಿದ್ದೆ ಈಗ ಅದು ತುಂಬಾ ಜನ ಸಿಗುವಾಗ ಹೇಳ್ತಾರೆ. ಈಗ ನಾನು ಮೊದಲು ಮಾಡುವ ಈವೆಂಟಿಗೂ ಈಗ ಮಾಡುವ ಈವೆಂಟ್ಗೂ ತುಂಬಾ ಡಿಫ್ರೆಂಟ್ ಇರ್ತದೆ. ಈಗ ಅದು ವೆರೈಟಿ ಚೇಂಜಸ್ ಆಗಿದೆ, ಫ್ಯಾಷನ್ ಆಗಿದೆ. ನಮಗೆ ವರ್ಷಕ್ಕೊಂದು ಪ್ರೋಗ್ರಾಮ್ ಮಾಡೇ ಇರ್ತೇನೆ, ಅಲ್ಲಿ ಮಾಡ್ತೇನೆ ನಾನು ಗಣೇಶಪುರದಲ್ಲಿ. ಮಾಡುವಾಗ ನಾವು ಹೋದ ವರ್ಷ ಮಾಡಿದಾಗ ಈ ವರ್ಷ ಮಾಡ್ಲಿಕ್ಕೆ ಆಗುದಿಲ್ಲ, ಚೇಂಜಸ್ ಮಾಡ್ತಾ ಹೋಗ್ಬೇಕು. ಇಷ್ಟರವರೆಗೆ ತುಂಬಾ ಒಳ್ಳೇದಾಗಿದೆ ಕಾರ್ಯಕ್ರಮ. ಗಣೇಶ ಚತುರ್ಥಿಗೆ ಏನಾದ್ರು ಫಂಕ್ಷನ್? ಹೌದು, ಗಣೇಶ ಚತುರ್ಥಿಗೆ ತುಂಬಾ ಕಾರ್ಯಕ್ರಮ ಇದೆ, ಡೈಲಿ ಪ್ರೋಗ್ರಾಮ್ ಉಂಟು. ನಮ್ಮದೇ ಕಾರ್ಯಕ್ರಮ ನಂದೇ 2-3 ಇವೆಂಟ್ ಇರ್ತದೆ, ಮತ್ತೆ ಬೇರೆಯವ್ರು ಕರೆದ ಇವೆಂಟ್ ಇರ್ತದೆ. ಓಕೆ, ನಿಮ್ಮ ಊರಲ್ಲೇ ಆಗುದನ್ನ ನಿಮ್ಮ ಅಪ್ಪ ಅಮ್ಮ ಸ್ವತಃ ನೋಡ್ತಾರೆ? ಹೌದು, ಅವರೇ ಬಂದು ತುಂಬಾ ಖುಷಿ ಆಗ್ತದೆ. ಮತ್ತೆ ಊರಿನವರೆಲ್ಲ ಬಂದು ಸಪೋರ್ಟ್ ಮಾಡ್ತಾರಲ್ಲ. ಎಷ್ಟು ಕಾರ್ಯಕ್ರಮ ಆದ್ರೂ ಕೂಡ, ನಿನ್ನೆ ನನ್ನ ಕಾರ್ಯಕ್ರಮ ನೋಡಿದ್ರು ಕೂಡ ನಾಳೆ ಕಾರ್ಯಕ್ರಮ ಇದ್ರು ಕೂಡ ಬಂದು ಸಪೋರ್ಟ್ ಮಾಡ್ತಾರೆ. ನಮ್ಮ ಊರಿನ ಹುಡುಗ ಎಷ್ಟು ನಿಮ್ಗೆ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಊರಿನಲ್ಲಿ ಚಿಕ್ಕ ವಯಸ್ಸು ಅದೇ ಇದ್ರಲ್ಲಿ, ಅಂದ್ರೆ ಅದೇ ರೋಡಲ್ಲಿ ಓಡ್ತಾ ಇದ್ವಿ, ಆಚೆ ಈಚೆ ಹೋಗ್ತಾ ಇದ್ವಿ, ಈಗ ಅದೇ ರೋಡಲ್ಲಿ ಹೋಗೋ ಮರ್ಯಾದೆ ಸಿಗ್ತದೆ, ಪರಿಚಯ ಆಡಿದಲ್ಲ. ಹೌದು, ಅವಾಗ ಯಾರಾದ್ರೂ ಹೇಳ್ತಾರಲ್ಲ, ಇಲ್ಲಿಯಪ್ಪನದು ಅನ್ಸೆತ್ತೆ ಅಂತ, ಈಗ ಚೇಂಜ್ ಆಗಿದೆ ಅಂತ.
ಹೇಳ್ತಾರೆ ಹಾಗೆ. ಹೇಳ್ತಾರೆ. ಖುಷಿ ಆಗತ್ತೆ ತುಂಬ ನಿಮ್ಗೆ ಖುಷಿ ಅದನ್ನೆಲ್ಲ ಆಗ್ತೈತೆ. ಕೇಳುವಾಗ? ನಾವು ಪಟ್ಟ ಪ್ರಯತ್ನಕ್ಕೆ ಹ್ಮ್ ಒಂದು ವೇದಿಕೆ ಸಿಕ್ಕಿದೆ, ಜನಗಳ ಒಂದು ಪ್ರೋತ್ಸಾಹ ಸಿಕ್ಕಿದೆ, ಗುರುಗಳ ಆಶೀರ್ವಾದ ಇದೆ. ಹಾಗಿರುವಾಗ ನೀವು ಇಷ್ಟು ದೂರ ಬಂದಿರುವುದಕ್ಕೆ ಅದರಿಂದ ತುಂಬಾ ಕಷ್ಟ ಇದಲ್ಲ, ತುಂಬ ಕಷ್ಟಪಟ್ಟಿದೆ. ಎಷ್ಟು ಕಷ್ಟಪಟ್ಟಿದ್ದೀರಿ? ತುಂಬ ಇದರ ಇಷ್ಟು ದೊಡ್ಡ ವೇದಿಕೆಯಲ್ಲಿ ನಿಂತು ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳ ಮುಂದೆ ನಾನು ಇದೊಂದು ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟಿದ್ದೇನೆ. ತುಂಬ ಕಷ್ಟದ ದಿನಗಳು ತುಂಬ ಇದೆ. ಆ ಕಷ್ಟಪಟ್ಟಿದ್ದರಿಂದ ನಮಗೆ ಇಷ್ಟೊಂದು ದೊಡ್ಡ ವೇದಿಕೆ ಸಿಕ್ತು, ಜನಗಳ ಕೈಚಾಪಲೆ ಸಿಕ್ಕಿದೆ, ಆಶೀರ್ವಾದ ಸಿಕ್ಕಿದೆ. ಆ ಕಷ್ಟದ ದಿನಗಳಲ್ಲಿ ಯಾವತ್ತಾದ್ರೂ ಅನಿಸಿದ್ಯಾ ನಂಗಿದು ಬೇಡ ಇತ್ತು, ನನ್ನಷ್ಟಕ್ಕೆ ನಾನು ಇರ್ತಾ ಇದ್ದೆ, ಯಾಕೆ ಇದು, ಹಾಗೆ ಅನಿಸಿದ್ಯಾ ನಿಮ್ಗೆ ಅನಿಸಿದೆ. ನಾನು ತುಂಬ ಸರ್ತಿ ನಮ್ಮದು ಫಸ್ಟ್ ಕಲಿಯುವಾಗ ನಾನು ಒಂದು ವರ್ಷದಲ್ಲಿ ಕೆಲಸ ಬಿಟ್ಟಿದ್ದೆ. ಬೇಡ, ನಮಗೆ ಆ ಕಷ್ಟದ ದಿನಗಳು, ಪೇಮೆಂಟ್ ಸರಿಯಾಗಿಲ್ಲ, ನಾನು ಬೇರೆ ಕೆಲಸಕ್ಕೆ ಹೋಗುವ, ಆ ಥರ ಹೋದವನನ್ನು ಹಿಂದೆ ತರಿಸಿದೆ ನನ್ನ ಗುರುಗಳು. ಇಲ್ಲ, ಅವನು ಬೇಕು, ಅವನು ಕಲೀಲಿಕ್ಕೆ ಅವನಲ್ಲಿ ಏನೋ ಒಂದು ಇದೆ, ಕಲೆ ಇದೆ ಅಂತ ಅವರು ಹಿಂದೆ ಕರೆದದ್ರಿಂದ ನಾನು ಇಷ್ಟರವರೆಗೆ ಬಂದೆ. ಇಲ್ಲದಿದ್ದರೆ ನಾನು ಎಲ್ಲೋ ಇರ್ತಿದ್ದೆ, ಎಲ್ಲೋ ಏನೋ ಕೆಲಸ ಹೌದು, ಆ ಕ್ಷಣ ಯೋಚನೆ ಮಾಡಿ ಬೇರೆ ಕೆಲಸಕ್ಕೆ ಹೋಗಿದ್ರೆ ಇಷ್ಟೆಲ್ಲ ನೀವು ಮಿಸ್ ಮಾಡ್ಕೊಳ್ತಾ ಇದ್ರಿ. ಇಷ್ಟು ತುಂಬ ಮಿಸ್ ಮಾಡ್ಕೊಳ್ತೀವಿ. ಹೌದು, ಇಷ್ಟು ಜನರ ಪ್ರೀತಿ. ಹಾಗಾದ್ರೆ ಗುರುಗಳೇ ನನಗೆ ಅವರೇ ಮೇನ್ ಕಾರಣ. ಅವರ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಇದೆ, ಅವರ ಪ್ರೋತ್ಸಾಹ ಯಾವಾಗಲೂ ನನ್ನ ಮೇಲೆ ಇರ್ತದೆ. ಅವ್ರಿಗೆ ಗೊತ್ತಿತ್ತು ಈ ಹುಡುಗನ ಹತ್ರ ಒಂದು ಕಲೆ ಇದೆ, ಇವನೇನೋ ಸಾಧನೆ ಮಾಡ್ತಾನೆ ಅಂತ, ಅದನ್ನ ಅವ್ರು ಗುರುತಿಸಿದ್ದಾರೆ. ಎಸ್ ಸರ್, ಇಷ್ಟು ಹೊತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಗೆ ಹೇಗೆ ಅನಿಸ್ತು? ತುಂಬ ಖುಷಿ ಆಯಿತು. ನನ್ನ ಒಂದು ಪ್ರತಿಭೆಯನ್ನು ಇನ್ನೂ ಸಹ ನೀವು ಪ್ರೋತ್ಸಾಹ ಮಾಡ್ತಿದ್ದೀರಿ ಅಂದರೆ, ಎಲ್ಲರಿಗೂ ತಿಳಿಸ್ತಾ ಇದ್ದೀರಿ ಅಂದರೆ ತುಂಬ ಖುಷಿ ಆಯಿತು. ನಿಮ್ಮ ಚಾನಲ್ ಎಲ್ಲ ಟೆಕ್ನಿಕ್ಸ್ಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಎಸ್, ದೇವಿ ಕಿರಣ್ ಗಣೇಶಪುರ ಅವರ ಮುಂದೆ ಬರುವಂತಹ ಎಲ್ಲ ಅಪ್ಕಮಿಂಗ್ ಪ್ರಾಜೆಕ್ಟ್ ಸಕ್ಸಸ್ ಅನ್ನ ಕಾಣಲಿ ಅಂತ ನಾವೆಲ್ಲರೂ ಆಶಿಸೋಣ. ಎಸ್ ವೀಕ್ಷಕರೇ, ಇದಾಗಿತ್ತು ವಿಶೇಷ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಅಭಿಮತ ಟಿವಿ, ಇದು ಜನಮನದ ನಾಡಿಮಿಡಿತ.